Before we go further, I would like to read a couple of verses from the scripture. ನಾನು ಮುಂದಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ದೇವರ ವಾಕ್ಯದಿಂದ ಕೆಲ ವಚನಗಳನ್ನ ನಾನು ಓದಲಿಕ್ಕೆ ಇಷ್ಟಪಡುವಂತವನಾಗಿದ್ದೇನೆ. Turn with me to 2 Corinthians chapter 2. ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 2ನೇ ಅಧ್ಯಾಯಕ್ಕೆ ನಿಮ್ಮ ಗಮನಗಳನ್ನು ತಿರುಗಿಸ್ರಿ. We will read verses 10 and 11. ನಾವು 10 ಮತ್ತು 11ನೇ ವಚನಗಳನ್ನ ನಾವು ಓದಿಕೊಳ್ಳೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯದ 10 ಮತ್ತು 11ನೇ ವಚನ ಓದಿ. ಯಾರು ಸಿಕ್ಕಿದವರು? 2ನೇ ಅಧ್ಯಾಯ 10-11. Chapter 2 verses 10 ನೀವು and ಯಾರಿಗೆ 11. ಯಾವುದನ್ನು ಮುಚ್ಚಿಸುತ್ತೀರೋ ನಾನು ಸಹ ಸಲ್ಲಿಸುವಂತವನಾಗಿದ್ದೇನೆ. ನಾನು ಯಾವುದನ್ನಾದರೂ ಮುದ್ದಿಸಿದರೆ ಕ್ರಿಸ್ತನ ಸನ್ನಿಧಾನದಲ್ಲಿ ನಿಮ್ಮ ನಿಮಿತ್ತವೇ ಮುದ್ದಿಸಿದೆನು. Paul is writing to the Corinthian believers. ಪೌಲನು ಕೊರಿಂಥ ವಿಶ್ವಾಸಿಗಳಿಗೆ ಬರೆಯುತ್ತಾ ಇದ್ದಾನೆ. Here he is not telling anything about the families. ಇಲ್ಲಿ ಅವನು ಕುಟುಂಬದ ವಿಷಯವಾಗಿ ಏನನ್ನು ಕೂಡ ಬರೆಯುತ್ತಾ ಇಲ್ಲ. When you read from verse 5 onwards, we will understand in what context he is writing this. ನೀವು 5ನೇ ವಚನದಿಂದ ಬರೆಯುವುದಾದ್ರೆ ಯಾವ ಹಿನ್ನೆಲೆಯಲ್ಲಿ ಅವನು ಬರೆಯುತ್ತಾ ಇದ್ದಾನೆಂಬುದಾಗಿ ನಮಗೆ ಅರ್ಥವಾಗ್ತದೆ. In these 2 verses that we read, Paul is saying that to whom you forgive, I also forgive. ಇಲ್ಲಿ ಪೌಲನು ಹೇಳ್ತಾನೆ, ನೀವು ಯಾರನ್ನ ಕ್ಷಮಿಸ್ತೀರೋ ನಾನು ಕೂಡ ಕ್ಷಮಿಸ್ತೇನೆ. And if I am forgiving somebody, it's for your sake that I am forgiving. ಇಲ್ಲಿ ನೀವು ಯಾರನ್ನ ಮನ್ನಿಸುತ್ತೀರೋ ನಾನು ಮನ್ನಿಸ್ತೇನೆ, ಯಾಕೆಂದ್ರೆ ನಿಮ್ಮ ಪರವಾಗಿ ನಾನು ಮನ್ನಿಸುತ್ತೇನೆ. Satan should not have an advantage over us. ಸೈತಾನನು ನಮ್ಮನ್ನು ವಂಚಿಸಬಾರದು. We are not ignorant of his devices. ನಾವು ಅವನ ತಂತ್ರೋಪಾಯಗಳ ಕುರಿತಾಗಿ ಅರಿವಿಲ್ಲದವರಲ್ಲ. As I mentioned, this is not about family. ನಾನು ಹೇಳಿದ ಹಾಗೆ ಇದು ಕುಟುಂಬದ ಕುರಿತಾಗಿ ಅಲ್ಲ. It seems that when Paul visited Corinth, ಇದು ನಾವು ನೋಡ್ತೇವೆ, ಪೌಲನು ಕೊರಿಂಥವನ್ನ ಸಂದರ್ಶಿಸಿದನು. somebody there in that Corinthian assembly spoke against him. ಇಲ್ಲಿ ಕೆಲವರು ಕೊರಿಂಥದಲ್ಲಿರುವಂತಹ ವಿಶ್ವಾಸಿಗಳು ಅವನ ಕುರಿತಾಗಿ ವಿರೋಧವಾಗಿ ಮಾತನಾಡಿದರು. And that hurt many of the people there in Corinth. ಅಲ್ಲಿ ಕೊರಿಂಥದಲ್ಲಿದ್ದಂತಹ ಅನೇಕರಿಗೆ ಆವುದು ನೋವುಂಟಾಯಿತು. Paul also was very much grieved. ಪೌಲನಿಗೂ ಕೂಡ ಬಹಳ ದುಃಖ ಆಯಿತು. But it seems that the person who hurt them, he also repented about that. ಇಲ್ಲಿ ಪೌಲನನ್ನ ನೋಯಿಸಿದಂತಹ ವ್ಯಕ್ತಿಯು ಅವನು ಕೂಡ ಮಾನಸಾಂತರ ಹೊಂದಿದನು. So Paul forgave that to him. ಆದ್ದರಿಂದ ಪೌಲನು ಅವನನ್ನ ಕ್ಷಮಿಸುತ್ತಾನೆ. But still Corinthians were not ready to forgive him. ಆದ್ರೆ ಕೊರಿಂಥದವರು ಅವನನ್ನು ಕ್ಷಮಿಸಲಿಕ್ಕೆ ಸಿದ್ಧರಾಗಲಿಲ್ಲ. So Paul is giving them instructions so that they may forgive him and restore him. ಆದ್ರಿಂದ ಪೌಲನು ಅವರಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾನೆ. ಅವರು ಕೂಡ ಅವನನ್ನು ಮನ್ನಿಸಿ ಅವನೊಟ್ಟಿಗೆ ಪುನಶ್ಚೇತನಗೊಳ್ಳಬೇಕು. If forgiveness doesn't happen, ಒಂದು ವೇಳೆ ಕ್ಷಮಾಪಣೆ ಆಗದೇ ಇದ್ದರೆ Satan is having an advantage. Satan is getting a foothold to play his tactics. ಈ ಸೈತಾನನು ಅವನ ಕುತಂತ್ರಗಳನ್ನು ನಡೆಸುವುದಕ್ಕೆ ಅವನು ತನ್ನದೇ ಆದಂತಹ ರೀತಿಯಲ್ಲಿ ನುಸುಳುವಂತವನಾಗಿದ್ದಾನೆ. Then Paul is reminding, we are not ignorant of his device. ಆದ್ರಿಂದ ಪೌಲನು ನೆನಪಿಸ್ತಾ ಇದ್ದಾನೆ, ಪ್ರಿಯರೇ, ಅವನ ತಂತ್ರೋಪಾಯಗಳಿಗೋಸ್ಕರವಾಗಿ ಆ ತಂತ್ರೋಪಾಯಗಳ ವಿಷಯದಲ್ಲಿ ನೀವು ಅರಿಯದೇ ಇರುವಂತವರಾಗಿರಬೇಡ್ರಿ. That means we know how he works. ಅಂದ್ರೆ ಅವನು ಹೇಗೆ ಕೆಲಸ ಮಾಡ್ತಾನೆ ಎಂಬುದಾಗಿ ನಮಗೆ ಗೊತ್ತು. So it is very much important to see that he does not get any foothold to work among us. ಆದ್ರಿಂದ ಅವನು ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡದಂತೆ ನೋಡಿಕೊಳ್ಳುವಂತದ್ದು ನಮ್ಮ ಒಂದು ಕರ್ತವ್ಯವಾಗಿದೆ. This truth can be applied in the assembly life, in our social life, personal life, family life, or in any situation. ಈ ಸತ್ಯಾಂಶವು ನಮ್ಮ ಕೌಟುಂಬಿಕ ಜೀವಿತದಲ್ಲಿ ಆಗಿರ್ಬೋದು, ನಮ್ಮ ಸಾಮಾಜಿಕ ಜೀವಿತದಲ್ಲಿ ಆಗಿರ್ಬೋದು, ನಮ್ಮ ಸಮಾಜ ಜೀವಿತದಲ್ಲಿ ಆಗಿರ್ಬೋದು, ಈ ನಿಯಮವನ್ನ ಅಳವಡಿಸಿಕೊಳ್ಳುವಂಥದ್ದು ಉಚಿತವಾಗಿದೆ. We should not give a foothold to devil. We know his devices. ನಾವು ಆ ಒಂದು ಸೈತಾನಿಗೆ ಯಾವುದೇ ರೀತಿಯಲ್ಲಿ ಕೂಡ ಅವಕಾಶ ಕೊಡಬಾರದು. ಯಾಕೆಂದ್ರೆ ನಾವು ಆತನ ತಂತ್ರೋಪಾಯಗಳನ್ನ ಬಲ್ಲವರಾಗಿದ್ದೇವೆ. If we give him a foothold, he will play havoc in that area.
ಆ ಒಂದು ಸಮಯದಲ್ಲಿ ನಾವು ಅವನಿಗೆ ಸ್ಥಳಾವಕಾಶವನ್ನು ಕೊಡುವುದಾದ್ರೆ ಅವನು ಅಲ್ಲಿ ತನ್ನ ಕ್ರಿಯೆಯನ್ನು ನಡೆಸುವಂತವನಾಗಿದ್ದಾನೆ. He can do that in the families also. ಅದರ ಕುಟುಂಬಗಳಲ್ಲಿಯೂ ಕೂಡ ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. As I mentioned, we are focusing on the matter of the families. ನಾನು ಹೇಳಿದ ಹಾಗೆ ನಾನು ಕುಟುಂಬಗಳ ವಿಷಯದಲ್ಲಿ ನಾವು ಕೇಂದ್ರೀಕರಿಸುವಂತವರಾಗಿದ್ದೇವೆ. Because this is a family conference. ಯಾಕೆಂದ್ರೆ ಇದು ಕುಟುಂಬ ಸಮ್ಮೇಳನ. We should not give place to the enemy, to Satan in our homes. ನಮ್ಮ ಮನೆಗಳಲ್ಲಿ ನಮ್ಮ ವಿರೋಧಿಯಾದಂತಹ ಸೈತಾನನಿಗೆ ಸ್ಥಳವನ್ನ ಕೊಡಬಾರದು. God has set up 4 institutions. ದೇವರು 4 ವಿಷಯಗಳನ್ನ ಸ್ಥಾಪಿಸಿದ್ದಾನೆ. Number 1 is family. ಮೊದಲನೇದಾಗಿ ಕುಟುಂಬ. Number 2 is human government. ಮತ್ತು ಎರಡನೇದಾಗಿರುವಂತದ್ದು ಮಾನಸಿಕ ಸರ್ಕಾರ ಅಥವಾ ಮನುಷ್ಯ ಸರ್ಕಾರ. Number 3 is Israel. ಮತ್ತು ಮೂರನೇದಾಗಿ ಇಸ್ರಾಯೇಲ್. And the 4th one is the assembly. ಮತ್ತು ನಾಲ್ಕನೇದು ಸಭೆ. Sometimes we take it only as 3, excluding Israel. ಕೆಲವು ಸಾರಿ ನಾವು 3 ಮಾತ್ರ ಈ ರೀತಿಯಾಗಿ ನಾವು ತೆಗೆದುಕೊಳ್ಳುತ್ತೇವೆ. We only say about family and human government and the church. ನಾವು ಹೇಳ್ತೇವೆ ಕುಟುಂಬ, ಮನುಷ್ಯ ಸರ್ಕಾರ ಮತ್ತು ಸಭೆ. But I believe that Israel also can be included in that. ನಾನು ನಂಬುತ್ತೇನೆ ಇಸ್ರಾಯೇಲ್ ಕೂಡ ಅದರಲ್ಲಿ ನಾವು ಒಳಪಡಿಸಬಹುದು. That is also set up a nation to fulfill his purposes on the earth. ಅದು ಕೂಡ ಆ ಒಂದು ಉದ್ದೇಶವನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ಒಂದು ಜನಾಂಗವಾಗಿ ಇಡಲ್ಪಟ್ಟಿದೆ. So all these institutions are under attack. ಇವೆಲ್ಲ ವಿಷಯಗಳು ಕೂಡ ಒಂದು ಆಕ್ರಮಣ ಅಧೀನದಲ್ಲಿದೆ. Church is under attack. ಸಭೆಯು ಆಕ್ರಮಣ ಅಧೀನದಲ್ಲಿದೆ. Israel is under attack. ಇಸ್ರಾಯೇಲ್ ಆಕ್ರಮಣ ಅಧೀನದಲ್ಲಿದೆ. Human government is all corrupted everywhere. ಮನುಷ್ಯ ಸರ್ಕಾರವು ಕೂಡ ಅದು ದುಷ್ಟತರವಾಗಿದೆ. And we see that the attack against the families are also increasing as days goes by. ಅದೇ ರೀತಿಯಲ್ಲಿ ದಿನಗಳು ಉರುಳುತ್ತಾ ಇರುವ ಹಾಗೆ ಕುಟುಂಬಗಳ ಮೇಲೆ ನಡೆಯುವಂತಹ ಆಕ್ರಮಣಗಳು ಕೂಡ ಹೆಚ್ಚಾಗುತ್ತಾ ಇವೆ. Problems in the families are increasing. ಕುಟುಂಬದಲ್ಲಿರುವಂತಹ ಸಮಸ್ಯೆಗಳು ಬಹಳವಾಗ್ತಾ ಇವೆ. Divorces are increasing among the believers also. ವಿಶ್ವಾಸಿಗಳ ಮಧ್ಯದಲ್ಲಿಯೇ ವಿವಾಹ ವಿಚ್ಛೇದನಗಳು ಅಭಿವೃದ್ಧಿ ಆಗುತ್ತಾ ಇವೆ. Lot of problems, and the homes that are together, that is also many a time cracked here and there. ಅನೇಕ ಸಮಸ್ಯೆಗಳು ಅಲ್ಲಿ ನಡೀತಾ ಇವೆ. Importance of marriage is being put behind. ಆ ವಿವಾಹದ ಒಂದು ಪ್ರಾಮುಖ್ಯತೆಯು ಹಿಂದಕ್ಕೆ ಹಾಕಲ್ಪಟ್ಟಿದೆ. Even there is a tendency among the young people these days to remain without marriage. We don't want family life at all. ಇತ್ತೀಚಿನ ದಿನಗಳಲ್ಲಿ ವೈವಾಹಿಕ ಜೀವಿತವಿಲ್ಲದೆ, ಕೌಟುಂಬಿಕ ಜೀವಿತವಿಲ್ಲದೆ ಒಬ್ಬಂಟಿಗರಾಗಿ ಉಳಿಯುವಂತಹ ಅನೇಕ ರೀತಿಯ ಮನಸ್ಥಿತಿಗಳು ಯೌವನಸ್ಥರಲ್ಲಿ ಬರುತ್ತಾ ಇವೆ. In the world such tendencies are there. At the same time we see it among the believers also. ಲೋಕದಲ್ಲಿ ಆ ರೀತಿಯಾದಂತಹ ಮನಸ್ಥಿತಿಗಳಿವೆ. ಅದೇ ಸಮಯದಲ್ಲಿ ವಿಶ್ವಾಸಿಗಳ ಮಧ್ಯದಲ್ಲಿಯೂ ಕೂಡ ಆ ರೀತಿಯಾದಂತಹ ವಿಷಯಗಳಿವೆ. Satan is bringing in all these ideas to corrupt this institution of family. ಸೈತಾನನು ತಾನೇ ಈ ಎಲ್ಲಾ ರೀತಿಯಾದಂತಹ ತನ್ನ ಆಲೋಚನೆಗಳನ್ನು ತಂದು ಈ ವಿವಾಹ ಎನ್ನುವಂತಹ ದೇವರು ನೇಮಿಸಿದ ಈ ಒಂದು ಸಂಸ್ಥೆ ಅಥವಾ ವಿಷಯವನ್ನ ಅಥವಾ ಸಂಘಟನೆಯನ್ನ ಆತನು ಹಾಳು ಮಾಡಲಿಕ್ಕಿದ್ದಾನೆ. We have to be careful these days. ಈ ದಿನಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. So what principle which Paul presents here, we are applying to the family situation. ಇಲ್ಲಿ ಪೌಲನು ಯಾವ ನಿಯಮಗಳನ್ನು ಹೇಳಿದ್ದಾನೋ ಅದನ್ನು ನಮ್ಮ ಕೌಟುಂಬಿಕ ಜೀವಿತದಲ್ಲಿ ಅಳವಡಿಸಿಕೊಳ್ಳುತ್ತಾ ಇದ್ದೇವೆ. Should not give advantage to the enemy in our homes. ನಮ್ಮ ಮನೆಗಳಲ್ಲಿ ನಮ್ಮ ಶತ್ರುವಿಗೆ ಅವಕಾಶವನ್ನ ಕೊಡಬಾರದು. For we are not ignorant of his device. ಯಾಕೆಂದ್ರೆ ನಾವು ಆತನ ತಂತ್ರೋಪಾಯಗಳನ್ನ ತಿಳಿಯದೆ ಇರುವಂತವರಲ್ಲ. That means we know how he works. ಯಾಕೆಂದ್ರೆ ನಮಗೆ ಗೊತ್ತವನು ಹೆಂಗೆ ಕೆಲಸ ಮಾಡ್ತಾನೆ ಎಂಬುದಾಗಿ. How do we know how he works? ನಮ್ಗೆ ಹೆಂಗ್ ಗೊತ್ತವನು ಹೆಂಗೆ ಕೆಲಸ ಮಾಡ್ತಾನಂತ In the Bible we see it. ನಮಗೆ ಸತ್ಯವೇದದಲ್ಲಿ ಅದನ್ನು ನೋಡ್ತೇವೆ. It's written and given to us. ಅದು ನಮಗೆ ಬರೆಯಲ್ಪಟ್ಟು ಕೊಡಲ್ಪಟ್ಟಿದೆ. How he worked in the past and how it is recorded in the scripture, it is in the same way that he works now also. ಅವನು ಹಿಂದೆ ಹೇಗೆ ಕೆಲಸ ಮಾಡಿದನು ಅದು ನಮಗೆ ಸತ್ಯವೇದದಲ್ಲಿ ಹೇಗೆ ದಾಖಲೆಯಾಗಿದೆ ಮತ್ತು ಮುಂದೆ ಅವನು ಅದೇ ರೀತಿಯಲ್ಲಿ ಕೆಲಸ ಮಾಡುವಂತವನಾಗಿದ್ದಾನೆ.
I often say like this, ನಾನು ಅನೇಕ ಸಾರಿ ಈ ರೀತಿಯಾಗಿ ಹೇಳ್ತೇನೆ, Satan doesn't have an R and D department. R and D. ಆ ಸೈತಾನನಿಗೆ ಆರ್ ಮತ್ತು ಡಿ ಎನ್ನುವಂತಹ ಇಲಾಖೆಗಳಿಲ್ಲ. What is R and D department? R&D ಡಿಪಾರ್ಟ್ಮೆಂಟ್ ಅಂದ್ರೇನು? In any company and in any sphere, you see R&D department, research and development ಈ department. R&D ಡಿಪಾರ್ಟ್ಮೆಂಟ್ ಎಂಬುದಾಗಿ ನೋಡುವಾಗ ಯಾವುದೇ ಕಂಪನಿಯಲ್ಲಿ ಆಗಿದ್ರು ಕೂಡ ಅದರ ಅರ್ಥವೇನೆಂಬುದಾಗಿ ನಾವು ನೋಡುವಾಗ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆ. For example, think about a manufacturing unit. ಆ ಒಂದು ಉದಾಹರಣೆಗೋಸ್ಕರವಾಗಿ ಒಂದು ಯೂನಿಟ್ ಅನ್ನ ಉತ್ಪಾದನೆ ಮಾಡುವಂತದನ್ನ ಊಹಿಸಿಕೊಳ್ಳ್ರಿ. They will have a R&D department. They will do research and develop the products. ಅವರಿಗೂ ಕೂಡ R&D ಡಿಪಾರ್ಟ್ಮೆಂಟ್ ಇದೆ. ಅವರು ಸಂಶೋಧನೆ ಮಾಡಿ ಆ ಒಂದು ಉತ್ಪಾದನೆಯನ್ನ ಅಭಿವೃದ್ಧಿಗೊಳಿಸುತ್ತಾರೆ. Think about a country, a nation. ಒಂದು ರಾಷ್ಟ್ರದ ಕುರಿತಾಗಿ, ಒಂದು ದೇಶದ ಕುರಿತಾಗಿ ಆಲೋಚನೆ ಮಾಡ್ರಿ. They also do research and develop, their equipment and even the weapons and all that. ಅವರು ಕೂಡ ಅವರ ಸಲಕರಣೆಗಳನ್ನ, ಅವರ ಆಯುಧಗಳನ್ನು ಕೂಡ ಅವರು ಸಂಶೋಧನೆ ಮಾಡಿ ಅವರು ಅಭಿವೃದ್ಧಿಪಡಿಸುತ್ತಾರೆ. It is very much essential in every area. ಪ್ರತಿ ಸ್ಥಳದಲ್ಲಿಯೂ ಕೂಡ ಇದು ಬಹಳ ಅವಶ್ಯವಾಗಿದೆ. Satan doesn't have an R&D department. ಆದ್ರೆ ಸೈತಾನನಿಗೆ ಈ R&D ಡಿಪಾರ್ಟ್ಮೆಂಟ್ ಇಲ್ಲ. How he worked 2000 years ago, that is how he works now also. 2000 ವರ್ಷಗಳ ಹಿಂದೆ ಅವನು ಹೇಗೆ ಕಾರ್ಯ ಮಾಡಿದನೋ ಅದೇ ರೀತಿಯಾಗಿಯೇ ಈಗಲೂ ಕೂಡ ಅವನು ಕೆಲಸ ಮಾಡುವಂತವನಾಗಿದ್ದಾನೆ. How he worked in Adam's time, that is how he works now also. ಆದಾಮನ ದಿನಗಳಲ್ಲಿ ಅವನು ಹೇಗೆ ಕೆಲಸ ಮಾಡಿದನೋ ಅದೇ ರೀತಿಯಾಗಿಯೇ ಅವನು ಈಗಲೂ ಕೂಡ ಕೆಲಸ ಮಾಡುತ್ತಾ ಇದ್ದಾನೆ. And how he worked, that is written and given to us. ಅದು ಈಗ ಕೆಲಸ ಮಾಡ್ತಾ ಇದ್ದಾನೆ, ಅದು ಹೇಗೆ ಎಂಬುದಾಗಿ ನಮಗೆ ಬರೆದು ಕೊಡಲ್ಪಟ್ಟಿದೆ. If he were doing research and developing, well, he would have changed his tactics and we would know how he is going to come against us. ಒಂದು ವೇಳೆ ಸಂಶೋಧನೆ ಮಾಡಿ ಅದನ್ನು ಅಭಿವೃದ್ಧಿ ಪಡಿಸುವಂತಹ ಒಂದು ವಿಷಯ ಅವನಿಗೆ ಇದ್ದಿದ್ರೆ ಅವನು ತನ್ನ ತಂತ್ರೋಪಾಯಗಳನ್ನ ಬದಲಾಯಿಸುತ್ತಿದ್ದ ಮತ್ತು ಅವನ ಆ ಒಂದು ಆಕ್ರಮಣ ಹೇಗೆ ಎಂಬುದಾಗಿ ನಮಗೆ ತಿಳಿಯುತ್ತಿರಲಿಲ್ಲ. But by God's grace, that's not happening. He is working in the same way. ಆದ್ರೆ ಅದು ನಡೀತಾ ಇಲ್ಲ, ಅವನು ಅದೇ ರೀತಿಯಲ್ಲಿಯೇ ಕೆಲಸ ಮಾಡುತ್ತಾ ಇದ್ದಾನೆ. How he tempted Adam, that is how he tempted the Lord Jesus Christ also. ಆದಾಮನನ್ನು ಹೇಗೆ ಅವನು ಶೋಧಿಸಿದನೋ ಅದೇ ರೀತಿಯಲ್ಲಿಯೇ ಯೇಸು ಕ್ರಿಸ್ತನನ್ನು ಸಹ ಶೋಧನೆಗೊಳಪಡಿಸಿದನು. How he tempted Adam and Jesus Christ, that's how he is tempting us also. ಆದಾಮನನ್ನು ಮತ್ತು ಯೇಸು ಕ್ರಿಸ್ತನನ್ನು ಅವನು ಹೇಗೆ ಶೋಧಿಸಿದನೋ ಅದೇ ರೀತಿಯಲ್ಲಿ ಈ ದಿನ ನಮ್ಮನ್ನು ಕೂಡ ಶೋಧಿಸುತ್ತಾ ಇದ್ದಾನೆ. That's why Paul says that we are not ignorant of his devices. That means we know his devices. We know how he works. ಆದ್ದರಿಂದ ಪೌಲ್ ಹೇಳುತ್ತಾನೆ, ನಾವು ಅವನ ತಂತ್ರೋಪಾಯಗಳನ್ನು ಅರಿಯದವರಲ್ಲ, ಅವನ ತಂತ್ರೋಪಾಯಗಳೇನು, ಅವನ ಕೆಲಸ ಏನೆಂಬುದಾಗಿ ನಾವು ತಿಳಿದಂತವರಾಗಿದ್ದೇವೆ. Now in connection with the family, ನಾವು ಕುಟುಂಬಕ್ಕೆ ಸಂಬಂಧಿಸಿದಂತೆ I just want to tell you how he tries to defeat us in our family, destroy us in our family. ನಮ್ಮ ಕುಟುಂಬಗಳಲ್ಲಿ ನಮ್ಮ ಜೀವಿತಗಳನ್ನ ಹೇಗೆ ಅವನು ನಮ್ಮನ್ನು ಸೋಲಿಸಲಿಕ್ಕೆ ಅವನು ಪ್ರಯತ್ನಿಸ್ತಾನೆ, ಹೇಗೆ ನಮ್ಮನ್ನ ನಾಶಪಡಿಸಲಿಕ್ಕೆ ಪ್ರಯತ್ನಿಸ್ತಾನೆ. And to know that, we just have to see how he worked in that first family. ಅದನ್ನು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಅವನು ಮೊದಲನೇ ಸಾರಿ ಹೇಗೆ ಕೆಲಸ ಮಾಡಿದನೆಂಬುದಾಗಿ ನಾವು ತಿಳ್ಕೊಳ್ಳುವಂಥದ್ದು ಅವಶ್ಯ. Which is the first family? ಮೊದಲನೇ ಕುಟುಂಬ ಯಾವುದು? Adam and Eve and Adam and family. ಆದಮನ ಕುಟುಂಬ. How Satan worked in that family and destroyed it. That's the same way he works in our families. ಸೈತಾನನು ಆ ಕುಟುಂಬದಲ್ಲಿ ಹೇಗೆ ಕೆಲಸ ಮಾಡಿ ನಾಶ ಮಾಡಿದನೋ ಅದೇ ರೀತಿಯಾಗಿಯೇ ಈ ದಿನ ನಮ್ಮ ಕುಟುಂಬಗಳಲ್ಲಿ ಕೂಡ ಕೆಲಸ ಮಾಡುತ್ತಾನೆ. When we come to the early chapters of the Bible, ನಾವು ಆ ಸತ್ಯವೇದದ ಪ್ರಾರಂಭದ ಸತ್ಯಾಂಶಕ್ಕೆ ನಾವು ಬರುವಾಗ we see that God himself set up the first family. ದೇವರು ತಾನೇ ಮೊದಲಿನ ಕುಟುಂಬವನ್ನ ನೇಮಿಸಿದನು. He saw the need. ಅದರ ಅವಶ್ಯಕತೆಗಳನ್ನು ನೋಡಿದನು. And he himself fulfilled that need of ಆತನು ತಾನೇ ಆದಾಮನ ಅವಶ್ಯಕತೆಗಳನ್ನ ನೆರವೇರಿಸಿದನು. As we often say, Adam and Madam, God himself brought them together. ಮೊದಲು ನಾವು ಯಾವಾಗಲೂ ಸಹ ಹೇಳುವ ಹಾಗೆ ಆದಮ್ ಮತ್ತು ಮೇಡಮ್ ಅಥವಾ ಆದಾಮನು ಮತ್ತು ಸ್ತ್ರೀ
ಅಥವಾ ಆಡಮ್ ಅಂಡ್ ಮೇಡಮ್ ಅವರಿಬ್ಬರು ಕೂಡ ಒಟ್ಟಾಗಿ ಕುಟುಂಬವಾಗಿ ತರಲ್ಪಟ್ಟರು. And the purpose of it is very clearly stated in the first 2 chapters of the Bible. ಅದರ ಉದ್ದೇಶ ಮೊದಲನ 2 ಅಧ್ಯಾಯಗಳಲ್ಲಿ ಬಹಳ ಸ್ಪಷ್ಟವಾಗಿ ವಿವರಿಸಲ್ಪಟ್ಟಿದೆ. In Genesis 1:26, ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ there we see the Lord telling unto Adam to rule over all the creation. ಇಲ್ಲಿ ದೇವರು ಆದಾಮನಿಗೆ ಹೇಳುತ್ತಾ ಇದ್ದಾನೆ, ಎಲ್ಲಾ ಸೃಷ್ಟಿಯ ಮೇಲೆ ದೊರೆತನ ಮಾಡು. And chapter 1 and verse 28, ಮತ್ತು 1ನೇ ಅಧ್ಯಾಯ 28ನೇ ವಚನದಲ್ಲಿ the Lord asked them to multiply on the earth. ಮತ್ತು ಅವರು ಈ ಭೂಮಿಯನ್ನ ಅವರು ಸ್ವಾಧೀನಪಡಿಸಿಕೊಳ್ಳಬೇಕೆಂಬುದಾಗಿ ಕೇಳುತ್ತಾನೆ. And when you come to chapter 2, 2ನೇ ಅಧ್ಯಾಯಕ್ಕೆ ನೀವು ಬರುವಾಗ there the Lord told Adam that he was supposed to keep that garden Eden. ಅಲ್ಲಿ ಆದಾಮನಿಗೆ ದೇವರು ಹೇಳ್ತಾನೆ, ಆ ಒಂದು ಏದೆನ್ ತೋಟವನ್ನ ನೀನು ಕಾಯಿ. Apart from that, they were supposed to be helpers each other. ಅದನ್ನು ಹೊರತುಪಡಿಸಿ ಅವರಿಬ್ಬರು ಕೂಡ ಒಬ್ಬರಿಗೊಬ್ಬರು ಸಹಕಾರಿಗಳಾಗಿರಬೇಕಾಗಿತ್ತು. Like that, they were supposed to be for the glory of God on the earth. ಅದೇ ರೀತಿಯಲ್ಲಿಯೇ ಈ ಭೂಮಕದಲ್ಲಿ ಅವರು ದೇವರಿಗೆ ಮಹಿಮೆಯನ್ನು ತರುವಂತವರಾಗಿರಬೇಕಾಗಿತ್ತು. So with clear purpose, God set up the families. ಆದ್ದರಿಂದ ಒಂದು ಸ್ಪಷ್ಟವಾದಂತ ಉದ್ದೇಶದಿಂದ ದೇವರು ಕುಟುಂಬವನ್ನ ನೇಮಿಸಿದ. Even now, that is the purpose of God in connection with families. ಈಗಲೂ ಕೂಡ ಅದುವೇ ಕುಟುಂಬದ ವಿಷಯವಾಗಿ ದೇವರ ಉದ್ದೇಶವಾಗಿದೆ. The Lord wants us to rule over the creation. ನಾವು ಲೋಕವನ್ನ ಸ್ವಾಧೀನಪಡಿಸಿಕೊಳ್ಬೇಕು ಅಥವಾ ದೊರೆತನ ಮಾಡಬೇಕೆಂಬುದಾಗಿ ಅವನು ಉದ್ದೇಶಿಸುತ್ತಾನೆ. Because of sin, it's not happening as it ought to be. ಆದ್ರೆ ಇದು ಆಗಬೇಕಾದಂತ ರೀತಿಯಲ್ಲಿ ಪಾಪದ ನಿಮಿತ್ತ ಅದು ನಡೆಯುತ್ತಾ ಇಲ್ಲ. But man is still the ruler on the earth. ಆದಾಗಿ ಕೂಡ ಮನುಷ್ಯನು ಇನ್ನೂ ಕೂಡ ಲೋಕವನ್ನು ದೊರೆತನ ಮಾಡುವಂತವನಾಗಿದ್ದಾನೆ. And we multiply and we are filling the earth. ಮತ್ತು ಆ ಒಂದು ಲೋಕದಲ್ಲಿ ಅಥವಾ ಭೂಮಿಯ ಮೇಲೆ ಸ್ವಾಧೀನಪಡಿಸಿಕೊಳ್ಳುವುದಾಗಿ ನೋಡುವಾಗ ಅದನ್ನು ನಾವು ದ್ವಿಗುಣ ಮಾಡಿ ಸ್ವಾಧೀನಪಡಿಸಿಕೊಳ್ಳುವಂತದ್ದು. Just as God gave Adam work in the garden, we are also given works in the world. ದೇವರು ಆದಾಮನಿಗೆ ತೋಟದಲ್ಲಿ ಕೆಲಸ ಮಾಡಲಿಕ್ಕೆ ಅಪ್ಪಣೆ ಕೊಟ್ಟಂತೆ ನಾವು ಕೂಡ ಲೋಕದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. So God has purposes and he has set up you and I in various places. ದೇವರಿಗೆ ಒಂದು ಉದ್ದೇಶಗಳಿವೆ. ಆದ್ದರಿಂದಲೇ ದೇವರು ನನ್ನನ್ನು ನಿನ್ನನ್ನು ನಿರ್ದಿಷ್ಟ ಸ್ಥಳದಲ್ಲಿ ಆತನಿಟ್ಟಿದ್ದಾನೆ. But Satan is bringing objections, problems in the family. ಆದ್ರೆ ಸೈತಾನನು ನಮಗೆ ಸಮಸ್ಯೆಗಳನ್ನ ವಿರೋಧಗಳನ್ನ ತರುತ್ತಾ ಇದ್ದಾನೆ. When you come to chapter 2, 2ನೇ ಅಧ್ಯಾಯಕ್ಕೆ ಬರುವಾಗ God made Eve and brought it before Adam. ದೇವರು ಹವ್ವಳನ್ನು ಮಾಡಿ ಆದಾಮನ ಮುಂದಕ್ಕೆ ಕರೆಕೊಂಡು ಬರ್ತಾನೆ. And we see the joy with which he received the woman into his life. ಅವನು ಆ ಸ್ತ್ರೀಯಲ್ಲಿ ಪಡೆಕೊಂಡಂತ ಒಂದು ಆನಂದವನ್ನು ನಾವಲ್ಲಿ ನೋಡ್ತೇವೆ. Now this is my bone of my bones and the flesh of my flesh. ಅವನು ಹೇಳ್ತಾನೆ, ಈಕೆಯು ನನ್ನ ಎಲುಬಿನಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವಾಗಿದ್ದಾಳೆ. Adam is the first poet, you know. ಆದಾಮನೇ ಮೊಟ್ಟ ಮೊದಲನೇ ಕವಿಯಾಗಿದ್ದಾನೆ. That lines are like in poetic form. ಆ ಒಂದು ಸಾಲುಗಳು ಒಂದು ಪದ್ಯ ರೂಪದಲ್ಲಿವೆ. When he saw that woman, well, he became so romantic and he wrote a romantic poem. ಆ ಸ್ತ್ರೀಯನ್ನು ನೋಡಿದಂತ ಸಂದರ್ಭದಲ್ಲಿ ಅವನು ಬಹಳ ಶೃಂಗಾರವನ್ನವನಾಗಿ ಆ ಒಂದು ಶೃಂಗಾರದ ಕಾವ್ಯವನ್ನಲ್ಲಿ ಬರೀತಾನೆ. But when you come to chapter 3, ಆದ್ರೆ 3ನೇ ಅಧ್ಯಾಯಕ್ಕೆ ಬರುವಾಗ that joy and all is gone. ಆ ಎಲ್ಲ ಸಂತೋಷ ಎಲ್ಲ ಹೋಯ್ತು. That same Adam tells God like this. ಅದೇ ಆದಾಮನು ದೇವರಿಗೆ ಈ ರೀತಿ ಹೇಳ್ತಾನೆ, the woman whom you gave for me to be with me, she gave and I ate. ನೀನು ನನ್ನ ಜೊತೆಯಲ್ಲಿರುವುದಕ್ಕೆ ಕೊಡಲ್ಪಟ್ಟಂತ ಸ್ತ್ರೀಯೇ ನನಗೆ ಕೊಟ್ಟಳು, ನಾನು ತಿಂದೆನು. Now bone of my bones, flesh of my flesh, and everything is gone. ಎಲುಬಿನಿಂದ ಬಂದ ಎಲುಬು, ಮಾಂಸದಿಂದ ಬಂದ ಮಾಂಸ ಎಲ್ಲ ಹೋಯ್ತು. Song and poem and everything gone. ಹಾಡು ಕವಿತೆ ಎಲ್ಲ ಹೋಯ್ತು. Joy is gone. ಆನಂದ ಹೋಯ್ತು. The woman whom you gave, ನೀನು ಕೊಟ್ಟಂತ ಸ್ತ್ರೀ. I'm not explaining that. ನಾನು ಅದನ್ನು ವಿವರಿಸೋದಿಲ್ಲ. So there we see some havoc is played by Satan in that home. ಆ ಸಮಯದಲ್ಲಿ ಏನೋ ಒಂದು ರೀತಿಯಾದಂತಹ ಒಂದು ಕುತಂತ್ರ ಸೈತಾನನಿಂದ ಆ ಮನೆಯಲ್ಲಿ ನಡೀತು. He made them fall in sin. ಅವರು ಪಾಪದಲ್ಲಿ ಬೀಳುವಂತೆ ಅವನು ಮಾಡಿದನು. But let me tell you one thing. ಒಂದು ವಿಷಯ ನಾನು ಹೇಳ್ತೇನೆ. He can do his tactics
only if we give place unto him. ನಾವು ಸ್ಥಳವನ್ನು ಅವನಿಗೆ ಕೊಟ್ಟರೆ ಮಾತ್ರವೇ ಅವನು ಕುತಂತ್ರಗಳನ್ನ ನಮ್ಮ ಕುಟುಂಬದಲ್ಲಿ ನಡೆಸಲಿಕ್ಕೆ ಸಾಧ್ಯ. You see, God made Adam and Eve. ಆ ದೇವರು ತಾನೇ ಆದಾಮ ಅವರನ್ನು ಮಾಡಿದನು. They were both put in the most secure place in that time. ಆ ಸಮಯದಲ್ಲಿ ಅವರಿಬ್ಬರು ಕೂಡ ಬಹಳ ಸುಭದ್ರವಾದಂತಹ ಸ್ಥಳದಲ್ಲಿ ಇಡಲ್ಪಟ್ಟಿದ್ರು. That is in the Garden of Eden. ಅದು ಏದೇನ್ ತೋಟ. The most secured place in the whole world then. ಇಡೀ ಲೋಕದಲ್ಲಿಯೇ ಬಹಳ ಸುಭದ್ರವಾದಂತಹ ಸ್ಥಳ ಅದಾಗಿತ್ತು. Most favorable place. ಅದೇ ಬಹಳ ಬಹಳ ಆ ಸಂತೋಷದ ಒಂದು ಸ್ಥಳ. There was no need for them to fall for the temptation of Satan. ಅವರು ಸೈತಾನನ ಶೋಧನೆಗೆ ಬೀಳಲಿಕ್ಕೆ ಯಾವ ಅವಶ್ಯಕತೆಯೂ ಕೂಡ ಅಲ್ಲಿ ಇರಲಿಲ್ಲ. Satan could not have entered in. ಕರ್ತನು ಅಂದ್ರೆ ಸೈತಾನನು ಅವರನ್ನ ಶೋಧನೆಗೆ ಒಳಪಡಿಸಲಿಕ್ಕೆ ಸಾಧ್ಯ. But they were careless. ಆದ್ರೆ ಅವರು ಒಂದು ಕೇರ್ಲೆಸ್ ಆಗಿದ್ರು. They gave place unto Satan, foothold unto Satan to work. ಅವರು ಸೈತಾನನ ಕೆಲಸ ಮಾಡುವಂತೆ ಅವನಿಗೆ ಅವಕಾಶವನ್ನು ಕೊಟ್ಟರು, ಅವನಿಗೆ ಸಾಧ್ಯತೆಯನ್ನು ಕೊಟ್ಟರು. That's how he brought destruction into that family. ಆ ರೀತಿಯಾಗಿ ಈ ಕುಟುಂಬದಲ್ಲಿ ಅವನು ನಾಶನವನ್ನು ತಂದನು. Why am I explaining this? ನಾನು ಯಾಕೆ ಇದನ್ನು ವಿವರಿಸ್ತಾ ಇದ್ದೇನೆ? Just to tell you this. ಇದನ್ನು ಈ ರೀತಿಯಾಗಿ ಹೇಳಲಿಕ್ಕೆ, if we give place unto this enemy in our home, he can play the havoc. ನಮ್ಮ ಮನೆಗಳಲ್ಲಿ ಈ ಶತ್ರುವಿಗೆ ನಾವು ಸ್ಥಳವನ್ನ ಕೊಟ್ಟರೆ ಖಂಡಿತವಾಗಿ ಕೂಡ ಅವನು ತನ್ನ ಕಾರ್ಯವನ್ನು ಮಾಡುತ್ತಾನೆ. Another thing I want you to notice, ಮತ್ತೊಂದು ವಿಷಯವನ್ನು ನೀವು ಗಮನಿಸಬೇಕು. that's the first family, Adam and Eve. ಆದಾಮ ಹವ್ವರು ಮೊದಲನೇ ಕುಟುಂಬ. In most secured favorable place, Garden of Eden. ಆ ಒಂದು ಏದೆನ್ ತೋಟ ಬಹಳ ಸುಭದ್ರವಾದಂತ ಬಹಳ ಒಂದು ಇಷ್ಟಪೂರ್ವಕವಾದಂತಹ ಒಂದು ಸ್ಥಳ. If that family fell, ಒಂದು ವೇಳೆ ಆ ಕುಟುಂಬವೇ ಬಿದ್ದು ಹೋಗಿದ್ರೆ, then there is no family who can say that no problem, falling cannot happen in my home. ನನ್ನ ಕುಟುಂಬದಲ್ಲಿ ಕೂಡ ಬೀಳುವಂತದ್ರಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ. Don't give place to the devil in your home. ಆದ್ದರಿಂದ ಸೈತಾನನಿಗೆ ನಿಮ್ಮ ಮನೆಯಲ್ಲಿ ಸ್ಥಳವನ್ನು ಕೊಡಬೇಡ್ರಿ. How did that first family give place to the enemy? ಆ ಮೊದಲನೇ ಕುಟುಂಬ ಶತ್ರುವಿಗೆ ಹೇಗೆ ಮೊದಲ ಸ್ಥಳವನ್ನು ಕೊಟ್ಟರು? I want to bring out 3 points in connection with that. ಇದರ ಸಂಬಂಧವಾಗಿ 3 ಅಂಶಗಳನ್ನು ತರಲಿಕ್ಕೆ ಇಷ್ಟಪಡುತ್ತೇನೆ. That is, what gave devil the foothold in that home? ಸೈತಾನಿಗೆ ಆ ಕುಟುಂಬದಲ್ಲಿ ಒಂದು ಸ್ಥಳವನ್ನು ಕೊಡ್ಲಿಕ್ಕೆ ಏನಾಯ್ತು? Come to chapter 3 of Genesis. ಆದಿಕಾಂಡ 3ನೇ ಅಧ್ಯಾಯಕ್ಕೆ ಬನ್ನಿ. I am sure that everything written there are very familiar to all of us. ನಮ್ಮೆಲ್ಲರಿಗೂ ಸಹ ಬಹಳ ಚಿರಪರಿಚಿತವಾದಂತಹ ಒಂದು ವಚನ ಭಾಗವಾಗಿದೆ. In chapter 3 we see the fall of that first family. ಆ 3ನೇ ಅಧ್ಯಾಯದಲ್ಲಿ ಮೊದಲನೇ ಕುಟುಂಬದ ಬೀಳುವಿಕೆಯನ್ನು ನೋಡ್ತೇವೆ. In verse 1, serpent is being presented before us. ಇಲ್ಲಿ ಮೊದಲನೇ ವಚನದಲ್ಲಿ ಸರ್ಪವು ನಮ್ಮ ಮುಂದೆ ಬರ್ತದೆ. The most subtle one. ಅದು ಬಹಳ ಜಂತುಗಳಲ್ಲಿ ಬಹಳ ಕುಯುಕ್ತಿ ಉಳ್ಳದ್ದು. Satan used that animal to make his work happen in that home. ಸೈತಾನನು ಆ ಒಂದು ಪ್ರಾಣಿ ಅಥವಾ ಆ ಒಂದು ಜಂತುವನ್ನು ಉಪಯೋಗಿಸಿ ಆ ಕುಟುಂಬದಲ್ಲಿ ಕಾರ್ಯವನ್ನು ನಡೆಸಿದನು. Then in verse 2, verse 1, he is asking a question to Eve. ಇಲ್ಲಿ 1ನೇ ವಚನದಲ್ಲಿ ಆ ಒಂದು ಪ್ರಶ್ನೆಯನ್ನು ಅವಳಿಗೆ ಕೇಳ್ತಾ ಇದ್ದಾನೆ. Had God said, "Ye shall not eat of every tree of the garden"? ಏನವಾ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ಹೇಳಿರುವುದು ನಿಜವೋ? Verse 2, we have the answer. 7ನೇ ವಚನದಲ್ಲಿ ಉತ್ತರ ಇದೆ. Tell me what is the answer? ಏನು ಉತ್ತರ ಹೇಳಿ? We may eat of the fruit of the trees of the garden. ನಾವು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ತಿನ್ನಬಹುದು. But of the fruit of the tree which is in the midst of the garden, God had said, "Ye shall not eat of it, neither shall ye touch it, lest ye die." ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಹಣ್ಣಿನ ವಿಷಯವಾಗಿ ಆ ಹಣ್ಣನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದ ದಿನ ಸತ್ಯ ಹೋಗಿ ಎಂಬುದಾಗಿ ದೇವರು ಹೇಳಿದನು. There we see Eve adding something to what God had told them. ಅಲ್ಲಿ ದೇವರು ಹೇಳಿದಂತಹ ವಿಷಯಕ್ಕೆ ಅವಳು ಸ್ವಲ್ಪ ಸೇರಿಸುವಂತದ್ದನ್ನ ನಾವಲ್ಲಿ ನೋಡ್ತೇವೆ. I am sure that you all know what is being added there. ಇಲ್ಲಿ ಏನು ಸೇರಿಸಲ್ಪಟ್ಟಿದೆ ಎಂಬುದಾಗಿ ನಮ್ಮೆಲ್ಲರಿಗೂ ಸಹ ತಿಳಿದಿದೆ. Tell me what she added. ಯಾವುದನ್ನ ಸೇರಿಸಿದ್ದಾಳೆ ಹೇಳ್ರಿ? Yeah, you shall not touch it. ನೀನದನ್ನ ಮುಟ್ಟಲು ಕೂಡದು. Did God say like that? ದೇವರು ಆ ರೀತಿಯಾಗಿ ಹೇಳಿದ್ನ?
No, God only said that they should not eat that fruit. ದೇವರು ಹೇಳಿದ್ದು ನೀನು ತಿನ್ನಬಾರದೆಂಬುದಾಗಿ ಮಾತ್ರ. Now she is adding something to it. ಆದ್ರೆ ಸ್ವಲ್ಪವನ್ನ ಅವಳು ಅದಕ್ಕೆ ಸೇರಿಸ್ತಾ ಇದ್ದಾಳೆ. God said, neither shall you touch it. ಅಲ್ಲಿ ಅವಳು ಹೇಳ್ತಾ ಇದ್ದಾಳೆ, ದೇವರು ಹೇಳಿದಾನೆ ನೀನು ಇದನ್ನು ಮುಟ್ಟಲು. Now the question is this. ಆದ್ರೆ ಪ್ರಶ್ನೆ ಏನಂದ್ರೆ, why did she add that to what God said? ಅವಳು ಯಾಕೆ ದೇವರು ಹೇಳಿದ್ದಕ್ಕೆ ಆ ಒಂದು ಅಂಶವನ್ನ ಸೇರಿಸಿದಳು? Why did she add this phrase along with that? ಯಾತಕ್ಕೋಸ್ಕರವಾಗಿ ಈ ಪದ ಪ್ರಯೋಗವನ್ನ ಅವಳು ಸೇರಿಸಿದಳು? Let me explain like this. ನಾನು ಅದನ್ನು ವಿವರಿಸ್ತೇನೆ. Just think about our own homes. ನಮ್ಮ ಸ್ವಂತ ಮನೆಗಳ ಕುರಿತಾಗಿ ಆಲೋಚನೆ ಮಾಡ್ರಿ. Suppose you have small children. ಒಂದು ವೇಳೆ ನಮಗೆ ಚಿಕ್ಕ ಮಕ್ಕಳಿದ್ದಾರೆ, 5 years, 6 years. ಒಂದು ವೇಳೆ 5 ವರ್ಷ 6 ವರ್ಷ, exam time is coming in, ಪರೀಕ್ಷೆ ಸಮಯ ಬರ್ತಾ ಇದೆ, and you told your son like this, ನೀವು ನಿಮ್ಮ ಮಗನಿಗೆ ಈ ರೀತಿಯಾಗಿ ಹೇಳಿದ್ರಿ, now this is the time of exam. ಇದು ಪರೀಕ್ಷೆಯ ಸಮಯ, You should not go for playing. ನೀನು ಆಟ ಆಡ್ಲಿಕ್ಕೆ ಹೋಗಬಾರ್ದು. You can go for play only after the exam. ನೀನು ಆಟ ಆಡ್ಲಿಕ್ಕೆ ಹೋಗುವಂತದ್ದು ಪರೀಕ್ಷೆ ಮುಗಿದ ನಂತರ ಮಾತ್ರ. When the friends come in the evening, just tell them that you are not coming to play. ಸಾಯಂಕಾಲ ಗೆಳೆಯರು ಬಂದಾಗ ನೀನು ಹೇಳ್ಬೇಕು, ನಾನು ಆಟ ಆಡ್ಲಿಕ್ಕೆ ಬರೋದಿಲ್ಲ ಎಂಬುದಾಗಿ. In the evening, ಆ ಸಾಯಂಕಾಲ ಬಂತು, the friends came to call the child. ಆ ಮಗುವನ್ನ ಕರೀಲಿಕ್ಕೋಸ್ಕರವಾಗಿ ಸ್ನೇಹಿತರು ಬಂದ್ರು, Come to play. ಬಾ ಆಟ ಆಡೋಣ. And suppose the boy say like this, ಅವನು ಈ ರೀತಿಯಾಗಿ ಆ ಹುಡುಗ ಹೇಳ್ಬೇಕಾಗಿತ್ತು, No, I am not coming. Daddy had told that I should not come and I should not look at you also. ಮಗನ ಏನ್ ಹೇಳಿದನು, ಇಲ್ಲ ನಾನು ಬರೋದಿಲ್ಲ, ಅಪ್ಪ ಹೇಳಿದ್ರು ನಾನು ಬರಬಾರ್ದು, ಮತ್ತು ನಾನು ನಿಮ್ಮನ್ನು ನೋಡ್ಲೂಬಾರ್ದು, I should not look at you also. ನಾನು ನಿಮ್ಮನ್ನು ನೋಡಲೂಬಾರದು. Did the father say that he should not look at the friend? ಸ್ನೇಹಿತರನ್ನ ನೀನು ನೋಡಬಾರ್ದು ಎಂಬುದಾಗಿ ತಂದೆ ಹೇಳಿದ್ನ? No, the father did not say like that. ತಂದೆ ಹೇಳಿಲ್ಲ. But then why he added it? ಮತ್ತೆ ಯಾಕೆ ಇದನ್ನು ಸೇರಿಸಿದನು? He didn't like that instruction of the father. ಯಾಕೆಂದ್ರೆ ಈ ತಂದೆಯ ಮಾರ್ಗದರ್ಶನವನ್ನ ಈ ಹುಡುಗ ಇಷ್ಟಪಡಲಿಲ್ಲ. I cannot go to play. ನಾನು ಆಟ ಆಡ್ಲಿಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. I wanted to play but I cannot go. ನನಗೆ ಆಟ ಆಡ್ಬೇಕಾಗಿದೆ, ಆದ್ರೆ ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. So that grudge against his father was there. ಆ ರೀತಿಯಾದಂತಹ ಆ ಒಂದು ಗ್ರಡ್ಜ್ ಅಥವಾ ಆ ರೀತಿಯಾದಂತಹ ಒಂದು ವಿಷಯ ಇದ್ದರಿಂದ ಅವನು ಆ ರೀತಿಯಾಗಿ ಹೇಳ್ತಾನೆ. That is why the boy adds something to what? ಅದಕ್ಕೋಸ್ಕರವಾಗಿ ಹುಡುಗ ಅದಕ್ಕೆ ಸ್ವಲ್ಪ ಸೇರಿಸ್ತಾನೆ. Now come to Eve. ಆತನು ಅವಳ ಬಳಿಗೆ ನಾವು ಬರೋಣ. Eve said, we should not touch it. ಅವಳು ಹೇಳ್ತಾಳೆ, ನಾವು ಅದನ್ನು ಮುಟ್ಟಲೂಬಾರದು. Why did she tell that? ಯಾಕೆಂದ್ರೆ ಅವಳು ಹೇಳ್ತಾಳೆ, She didn't like the instruction that God had given her. ಯಾಕೆಂದ್ರೆ ದೇವರು ಅವಳಿಗೆ ಕೊಟ್ಟಂತ ಮಾರ್ಗದರ್ಶನವನ್ನ ಅವಳು ಇಷ್ಟಪಡಲಿಲ್ಲ. She wanted to eat it. ಅಂದ್ರೆ ಅವಳಿಗೆ ಹಣ್ಣನ್ನು ತಿನ್ಬೇಕಾಗಿತ್ತು. But God said you should not eat it. ಆದ್ರೆ ದೇವರು ಹೇಳ್ತಾನೆ ನೀನು ತಿನ್ನಬಾರದು. She didn't like that command at all. ಆ ಒಂದು ಆಜ್ಞೆಯನ್ನ ಆಕೆ ಇಷ್ಟಪಡಲೇ ಇಲ್ಲ. She wanted to eat from that fruit also. ಆ ಒಂದು ಹಣ್ಣನ್ನು ತಿನ್ನಬೇಕೆಂಬಂತ ಮನಸ್ಸು ಅವಳಿಗಿದೆ. You should remember that in their time they had the privilege of enjoying all the creation, all the fruits that was there. ನೀವು ನೆನಪಲ್ಲಿಟ್ಕೊಳ್ಳಿ, ಆ ದಿನದಲ್ಲಿ ಅವರ ಸಮಯದಲ್ಲಿ ಅವರು ಎಲ್ಲಾ ರೀತಿಯಾದ ಹಣ್ಣುಗಳನ್ನ ಅವರು ತಿಂದು ಆನಂದಿಸಬಹುದಾಗಿತ್ತು. They could have lived a very satisfied life there. ಅವರು ತಮ್ಮ ಜೀವಿತವನ್ನ ಬಹಳ ತೃಪ್ತಿದಾಯಕವಾಗಿ ಜೀವಿಸಬಹುದಾಗಿತ್ತು. This one instruction, this one command put some iota of discontentment, dissatisfaction in our life. ಆದ್ರೆ ಈ ಒಂದು ಆಜ್ಞೆ ಅವರ ಜೀವಿತದಲ್ಲಿ ತಮ್ಮ ತೃಪ್ತಿದಾಯಕವಾದಂತಹ ಜೀವಿತಕ್ಕೆ ಅತೃಪ್ತಿಯನ್ನು ಅದು ತಂದಿತ್ತು. So in this word we see that discontentment that was there in us. ಅವರ ಜೀವಿತದಲ್ಲಿ ಈ ಒಂದು ಪದದಿಂದ ಆ ಒಂದು ಅತೃಪ್ತಿ ಉಂಟಾಯಿತು. Just remember that discontentment. ಆ ಒಂದು ಅಸಂತುಷ್ಟತೆ ನೆನಪಲ್ಲಿಟ್ಕೊಳ್ಳಿ. Secondly, ಎರಡನೇದಾಗಿ, when the serpent came there, ಅಲ್ಲಿ ಸರ್ಪ ಬಂದಾಗ where was Adam? ಆದಾಮನೆಲ್ಲಿದ್ದ? We are not told there, ಅಲ್ಲಿ ಹೇಳಲ್ಪಡಲಿಲ್ಲ. but definitely he was not in the conversation. ಆದ್ರೆ ಖಂಡಿತವಾಗಿ ಆ ಒಂದು ಸಂಭಾಷಣೆಯಲ್ಲಿ ಅವನು ಇರಲಿಲ್ಲ. How far he was, we don't know. ಅವನು ಎಷ್ಟು ದೂರ ಇದ್ದ ನಮಗೆ ಗೊತ್ತಿಲ್ಲ. We are told that he plucked and he gave it to Adam also. ನಾವು ನೋಡ್ತೇವೆ, ಆಕೆ ಹಣ್ಣನ್ನು ಕಿತ್ತು ಆದಾಮನಿಗೂ ಕೂಡ ಕೊಟ್ಲು. So that shows that he was not there. She plucked and she had to give him. ಅಲ್ಲಿ ಅವನು ಇರಲಿಲ್ಲ, ಆಕೆ ಹಣ್ಣನ್ನು ಕಿತ್ತು ಅವನಿಗೆ ಕೊಡಬೇಕಾಗಿತ್ತು. Definitely he was at a distance for Satan to play
the havoc in that family. ಆದ್ರಿಂದ ಖಂಡಿತವಾಗಿ ಕೂಡ ಸೈತಾನನು ಅವನ ಕುಯುಕ್ತಿಯನ್ನ ನಡೆಸಲಿಕ್ಕೆ ಅವನು ಹವ್ವಳಿಂದ ಸ್ವಲ್ಪ ದೂರ ಇದ್ದನು. The first word I said is discontentment. ಮೊದಲನೇದಾಗಿ ನಾನು ಹೇಳಿದೆ ಅಸಂತುಷ್ಟತೆ. The second word I want to give you is distance. ಮತ್ತು ಎರಡನೇದಾಗಿ ನಾನು ನಿಮಗೆ ಕೊಡುವಂತದ್ದು ಅಂತರ. Thirdly, ಮೂರನೇದಾಗಿ they did not have any regard for God's word at all. ಅವರು ದೇವರ ಮಾತಿಗೆ ಯಾವುದೇ ರೀತಿಯಾದಂತ ಬೆಲೆ ಕೊಡಲಿಲ್ಲ. Disobedience. ಅವಿಧೇಯತೆ. Word of God was not given importance. ಅವರ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಇಲ್ಲ. Word of Satan was given importance. ಅವರಿಗೆ ಆ ಒಂದು ಸೈತಾನನ ಮಾತೇ ಪ್ರಾಮುಖ್ಯವಾಯಿತು. Desire, self-desire was given importance. ಅವರಿಗೆ ಆ ಒಂದು ಸ್ವ ಆಸೆಗೆ ಪ್ರಾಮುಖ್ಯತೆ ಕೊಡಲ್ಪಡ್ತು. Notice that discontentment in the heart. ಅವರಲ್ಲಿ ಕೇವಲ ಅಸಂತುಷ್ಟತೆ ಮಾತ್ರವಲ್ಲ, Distance between the husband and the wife. ಗಂಡ ಹೆಂಡತಿಯ ಮಧ್ಯದಲ್ಲಿ ಅಂತರ ಇತ್ತು. Disobedience to God's word. ದೇವರ ಮಾತಿಗೆ ಅವಿಧೇಯರಾದ್ರು. I hope you are understanding what I am trying to say. ನಾನೇನ್ ಹೇಳ್ತಾ ಇದ್ದೀನಿ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಿ ಎಂಬುದಾಗಿ ನಾನು ಬಯಸ್ತೇನೆ, ನಾನು ಅಂದ್ಕೊಳ್ತೇನೆ. Just trying to explain, that situation in which Satan could work havoc in that home, in that first family. ಆ ಒಂದು ಮೊದಲನೇ ಕುಟುಂಬವಾದಂತ ಆ ಮನೆಯಲ್ಲಿ ಸೈತಾನನು ಹೇಗೆ ಕೆಲಸ ಮಾಡಿದ ಎಂಬುದಾಗಿರುವಂತಹ ವಿಷಯವನ್ನ ನಾನು ನಿಮಗೆ ವಿವರಿಸ್ತಾ ಇದ್ದೇನೆ. Why are we telling that? ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೇನೆ? Satan is working the same way now also. ಆ ಸೈತಾನ ಅದೇ ರೀತಿಯಲ್ಲಿ ಈಗಲೂ ಕೂಡ ಕೆಲಸ ಮಾಡ್ತಾ ಇದ್ದಾನೆ. Where there is discontentment, we are giving foothold to him. ನಮ್ಮಲ್ಲಿ ಎಲ್ಲಿ ಅಸಂತುಷ್ಟತೆ ಇರ್ತದೋ ಅಲ್ಲಿ ಸೈತಾನಿಗೆ ಒಂದು ಸ್ಥಳವನ್ನು ಕೊಡ್ತಾ ಇದ್ದೇವೆ. Where there is distance between the people in the family, we are giving Satan the foothold. ಸೈತಾನಿಗೆ ನಾವು ಎಲ್ಲಿ ಒಂದು ಕಾರ್ಯ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತೇವೆ ಅಂದ್ರೆ ನಮ್ಮ ಕುಟುಂಬದಲ್ಲಿ ಒಬ್ಬರಿಗೊಬ್ಬರಿಗೆ ಅಂತರ ಇರುವಂತಹ ಸಮಯದಲ್ಲಿ. Where there is disregard for God's word, we are giving foothold for Satan to work his way. ದೇವರ ವಾಕ್ಯಕ್ಕೆ ನಾವು ಅಗೌರವವನ್ನು ತೋರಿಸುವಾಗ ನಾವು ಸೈತಾನಿಗೆ ನಮ್ಮ ಕುಟುಂಬದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೊಡುವಂತವರಾಗಿದ್ದೇವೆ. When we come to chapter 1 of Genesis, ನಾವು ಆದಿಕಾಂಡ 1ನೇ ಅಧ್ಯಾಯಕ್ಕೆ ಬರುವಾಗ, after creating everything, God said that it is good. ಎಲ್ಲವನ್ನು ಸೃಷ್ಟಿಸಿದ ನಂತರ ದೇವರು ಹೇಳ್ತಾನೆ ಅದು ಒಳ್ಳೆಯದಾಗಿತ್ತು. Very good. ಬಹು ಒಳ್ಳೆಯದಾಗಿತ್ತು. I hope you are familiar with that word benediction. ನಿಮಗೆ ಈ ಒಂದು ವಾಕ್ಯದಲ್ಲಿ ನಿಮಗೆ ಬಹಳ ಚಿರಪರಿಚಿತ ಅಂತ್ಯಾಶೀರ್ವಾದ ಎಂಬುದಾಗಿ ನಾವು ನೋಡ್ತೇವೆ. In English it is benediction. ಇಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಬೆನಿಡಿಕ್ಷನ್. Bene means good. ಬೆನೆ ಅಂದ್ರೆ ಒಳ್ಳೆಯದು. Addiction means a word. ಅಡಿಕ್ಷನ್ ಎಂಬುದಾಗಿ ನೋಡುವಾಗ ಆ ಒಂದು ಪದ a good word. ಒಳ್ಳೆ ಪದ. He saw the family, he saw the first creation and he pronounced a good word for that. ಈ ಒಂದು ಸೃಷ್ಟಿಯನ್ನು ನೋಡಿದ, ಕುಟುಂಬವನ್ನು ನೋಡಿದ, ಅದಕ್ಕೆ ಅವನು ಶುಭ ವಾರ್ತೆಯನ್ನ ಆತನು ಹೇಳಿದ. You know what is the opposite of benediction? ಆ ಒಂದು ಬೆನಿಡಿಕ್ಷನ್ ಇರುವಂತ ವಿರುದ್ಧ ಪದ ಯಾವುದು ಗೊತ್ತಾ? Malediction. Malediction. The opposite of benediction is malediction. ಬೆನಿಡಿಕ್ಷನ್ ಇರುವಂತಹ ವಿರೋಧ ಪದ malediction. Male means bad. ಮೇಲೆ ಅಂದ್ರೆ ಕೆಟ್ಟದ್ದು. Diction, word. Diction, ಪದ. A bad word. ಕೆಟ್ಟ ಪದ. He looked at everything and said, good, very good. ಆತನು ಎಲ್ಲವನ್ನು ನೋಡಿ ಒಳ್ಳೆಯದು, ಬಹು ಒಳ್ಳೆಯದು ಎಂಬುದಾಗಿ ಹೇಳಿದ. But now it has fallen in malediction, ended up in malediction, a bad word, a curse. ಆದ್ರೆ ಈಗ ಅದು malediction ಆಯ್ತು, ಕೆಟ್ಟ ಪದ, ಶಾಪಗ್ರಸ್ತ. Why? ಯಾಕೆ? Satan played his work there in that first family. ಮೊದಲನೇ ಕುಟುಂಬದಲ್ಲಿ ಸೈತಾನನು ತನ್ನ ಕೆಲಸವನ್ನು ನಡೆಸಿದನು. How he could do that? ಅವನು ಹೇಗೆ ಮಾಡಲಿಕ್ಕೆ ಸಾಧ್ಯ ಆಯಿತು? That home gave place to him. ಆ ಮನೆಯು ಅವನಿಗೆ ಸ್ಥಳವನ್ನು ಕೊಡ್ತು. How it was given? ಅಲ್ಲಿ ಹೇಗೆ ಅದು ಕೊಡಲ್ಪಡ್ತು? Discontentment was there in that home. ಆ ಮನೆಯಲ್ಲಿ ಅಸಂತುಷ್ಟತೆ ಇತ್ತು. What is the second word I said? ನಾನು ಹೇಳಿದಂತ ಎರಡನೇ ಪದ ಯಾವುದು? Distance was there. ಅಂತರ ಇತ್ತು. What is the third word I said? ಮೂರನೇ ಪದ ಏನು ಹೇಳಿದೆ? Disobedience. ಅವಿಧೇಯತೆ. Where these are, there Satan gets a foothold to work. ಎಲ್ಲಿ ಇರ್ತವೋ ಅಲ್ಲಿ ಸೈತಾನನು ತನ್ನ ಕಾರ್ಯವನ್ನು ನಡೆಸಲಿಕ್ಕೆ ನುಸುಳ್ತಾನೆ.
Do you have discontentment in your life? ನಿನ್ನ ಜೀವಿತದಲ್ಲಿ ಅಸಂತುಷ್ಟತೆ ಇದೆಯಾ? I'm telling you about your family life. ನಿನ್ನ ಕುಟುಂಬ ಜೀವಿತದಲ್ಲಿ ನಾನು ಹೇಳ್ತಾ ಇದ್ದೇನೆ. If I had a spiritual, better wife, I would have been more spiritual. ಒಂದು ವೇಳೆ ನನಗೆ ಆತ್ಮಿಕವಾದಂತ ಉತ್ತಮವಾದಂತ ಹೆಂಡತಿ ಇದ್ದಿದ್ರೆ ನಾನು ಇನ್ನೂ ಬಹಳ ಆತ್ಮಿಕನಾಗ್ತಾ ಇದ್ದೆ. Are there husbands who are telling like that? ಆ ರೀತಿಯಂತ ಗಂಡಂದ್ರಲ್ಲಿ ಯಾರು ಇದ್ದೀರಾ? Look at his wife. She is very spiritual, active, but see what is mine. ಅವನ ಹೆಂಡತಿ ನೋಡ್ರಿ, ಅವಳು ಬಹಳ ಆತ್ಮಿಕಳಾಗಿದ್ದಾಳೆ, ಬಹಳ ಚಟುವಟಿಕೆಗಳಾಗಿದ್ದಾಳೆ. ನನ್ನ ಹೆಂಡತಿ ನೋಡ್ರಿ. Wives, do you have discontentment in your heart? ನಿನ್ನ ಹೃದಯದಲ್ಲಿ ಯಾಕೆ ನಿನಗೆ ಅಸಂತುಷ್ಟತೆ ಇದೆ? I should have waited a little more till a better proposal came. ಒಳ್ಳೆಯ ಒಂದು ಆಲೋಚನೆ ಬರುವವರೆಗೆ ನಾನು ಇನ್ನು ಸ್ವಲ್ಪ ದಿವಸ ಕಾಯಬಹುದಾಗಿತ್ತು. I should not have said yes. I should not have said yes to ನಾನು ಇದಕ್ಕೆ ಹೌದು ಅಂತ ಒಪ್ಪಿಗೆ ಕೊಡಬಾರ್ದಾಗಿತ್ತು. I should have waited for some time. ನಾನು ಸ್ವಲ್ಪ ದಿನ ಕಾಯಬಹುದಾಗಿತ್ತು. See, he is not spiritual. ಅವನು ಆತ್ಮಿಕನಲ್ಲ. He is not going for the meeting. ಅವನು ಕೂಟಗಳಿಗೆ ಹೋಗ್ತಾ ಇಲ್ಲ. He doesn't read the Bible. ಅವನು ದೇವರ ವಾಕ್ಯ ಓದೋದಿಲ್ಲ. Because of that, I am like this. ಅವನ ಕಾರಣದಿಂದ ನಾನು ಹಿಂಗಿದ್ದೇನೆ. Discontentment. ಅಸಂತುಷ್ಟತೆ. Look at my children. ನನ್ನ ಮಕ್ಕಳು ನೋಡ್ರಿ. Comparing the children to the neighbor, well, this is nothing. ನೆರೆಹೊರೆಯ ಮಕ್ಕಳಿಗೆ ಹೋಲಿಸಿದ್ರೆ ಇದು ಏನೂ ಇಲ್ಲ. He doesn't study, she doesn't study. ಅವನು ಸರಿಯಾಗಿ ಓದೋದಿಲ್ಲ, ಅವಳು ಸರಿಯಾಗಿ ಓದೋದಿಲ್ಲ. They are not handsome like others. ಇತರರ ಹಾಗೆ ಅವರು ಬಹಳ ಸುಂದರರಲ್ಲ. They are not very beautiful like others. ಇತರರ ಹಾಗೆ ಅವರು ಬಹಳ ಸುಂದರಿಯರಲ್ಲ. Dissatisfaction. ಅಸಂತುಷ್ಟತೆ. So they have a Ford car. ಅಲ್ಲಿ ಅವರಿಗೆ ಫೋರ್ಡ್ ಕಾರ್ ಇದೆ. We only have a cycle. ನಮಗೆ ಸೈಕಲ್ ಮಾತ್ರ ಇದೆ. What life is this? ಎಂತ ಜೀವನ ಇದು? Discontentment. ಅಸಂತುಷ್ಟತೆ. You understood what I'm trying to say? ನಾನು ಏನು ಹೇಳ್ತಾ ಇದ್ದೀರಾ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ? Keep that discontentment in your heart. Satan will come and work in your home. ನಿಮ್ಮ ಹೃದಯದಲ್ಲಿ ಅಸಂತುಷ್ಟತೆ ಇಟ್ಟುಕೊಂಡ್ರೆ ಸೈತಾನನು ಬಂದು ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾನೆ. Be satisfied with what you have. ನಿನಗಿರುವಂತದ್ರಲ್ಲಿ ತೃಪ್ತರಾಗಿರಿ. For your lack of spirituality, don't blame the circumstances. ನಿಮ್ಮ ಆತ್ಮಿಕ ಕೊರತೆಗೋಸ್ಕರವಾಗಿ ಪರಿಸ್ಥಿತಿಗಳನ್ನ ದೂಷಿಸಬೇಡ್ರಿ. Contentment ought to be in our life. ನಮ್ಮ ಜೀವಿತದಲ್ಲಿ ಸಂತುಷ್ಟತೆ ಎನ್ನುವಂತದ್ದು ಇರಬೇಕು. Scripture clearly tells that we should be thankful for everything. ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಎಲ್ಲದಕ್ಕೋಸ್ಕರವಾಗಿ ಕೃತಜ್ಞತೆ ಉಳ್ಳವರಾಗಿರಿ. For all things. ಸಕಲ ವಿಷಯಗಳಿಗೋಸ್ಕರ. Think about Apostle Paul. ಅಪೊಸ್ತಲನಾದ ಪೌಲನ ಕುರಿತಾಗಿ ಆಲೋಚನೆ ಮಾಡಿ. He was in the prison. ಅವನು ಸೆರೆಮನೆಯಲ್ಲಿದ್ದ. There he tells that I have learned to be content with all things. ಅಲ್ಲೇ ಅವನು ಹೇಳ್ತಾ ಇದ್ದಾನೆ, ಎಲ್ಲದರಲ್ಲಿಯೂ ಕೂಡ ಸಂತುಷ್ಟನಾಗಿರ್ಲಿಕ್ಕೆ ನಾನು ಕಲಿತಿದ್ದೇನೆ. And in that situation he didn't have even a blanket to cover himself. ಎಂತ ಪರಿಸ್ಥಿತಿ ಅಂದ್ರೆ ಅವನು ಹೊದ್ದುಕೊಳ್ಳಿಕ್ಕೆ ಒಂದು ಹೊದಿಕೆ ಕೂಡ ಅವನ ಹತ್ರ ಇರಲಿಲ್ಲ. Health wise he had lot of problems. ಅವನಿಗೆ ಆರೋಗ್ಯದಲ್ಲಿ ಅನೇಕ ಸಮಸ್ಯೆ ಇತ್ತು. Persecuted by all. ಎಲ್ಲರಿಂದ ಹಿಂಸೆಗೊಳಗಾದ. Not just by the world, even by the believers. ಆ ಲೋಕದಿಂದ ಮಾತ್ರವಲ್ಲ, ವಿಶ್ವಾಸಿಗಳಿಂದಲೂ ಹಿಂಸಿಸಲ್ಪಟ್ಟ. In the midst of all that he is telling, I learned to be content. ಎಲ್ಲದರ ಮಧ್ಯದಲ್ಲಿ ಅವನು ಹೇಳ್ತಾನೆ, ನಾನು ಸಂತುಷ್ಟನಾಗಿರ್ಲಿಕ್ಕೆ ಕಲಿತಿದ್ದೇನೆ. Let that attitude be there. Let that attitude be ಆ there. ರೀತಿಯಾದಂತ ಮನೋಭಾವನೆ ನಿಮ್ಮಲ್ಲಿರಲಿ. Contentment. ಸಂತುಷ್ಟತೆ. The second thing I said is distance. ಎರಡನೇದಾಗಿ ನಾನು ಹೇಳಿದೆ ಅಂತರ. Let me ask you, husbands and wives, how much distance is there between you two? ಗಂಡ ಹೆಂಡತಿರೇ, ನಾನೊಂದು ಪ್ರಶ್ನೆ ಕೇಳ್ತೇನೆ, ನಿಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಅಂತರ ಇದೆ? I'm not asking how far you are sitting, now in the assembly, in this hall. ಈ ಒಂದು ಹಳೆ ಹಾಲಲ್ಲಿ ನೀವೆಷ್ಟು ದೂರದಲ್ಲಿ ಕೂತಿದ್ರೆ ಎಂಬುದಾಗಿ ನಾನು ಕೇಳ್ತಾ ಇಲ್ಲ. I'm asking about the problems between you two. ನಿಮ್ಮ ಮಧ್ಯದಲ್ಲಿರುವಂತಹ ಸಮಸ್ಯೆಗಳ ಕುರಿತಾಗಿ ನಾನು ಕೇಳ್ತಾ ಇದ್ದೇನೆ. The Lord has made you one. ದೇವರು ನಿಮ್ಮನ್ನ ಒಂದನ್ನಾಗಿ ಮಾಡಿದ್ದಾನೆ. Are you able to keep that oneness? ನಾವಲ್ಲಿ ಎಷ್ಟು ಸಾರಿ ಈ ಒಂದು ಒನ್ನೆಸ್ ಅಥವಾ ಆ ಒಂದಾಗಿರುವಿಕೆಯನ್ನ ನಾವು ಅನುಭವಿಸ್ತಾ ಇದ್ದೇವೆ. If there is a distance between you two, ನಿಮ್ಮ ಇಬ್ಬರ ಮಧ್ಯದಲ್ಲಿ ಅಂತರ ಇದ್ದರೆ,
Satan can come and work his works, tactics in between you. ಸೈತಾನನು ಬಂದು ನಿಮ್ಮ ಮಧ್ಯದಲ್ಲಿ ಅವನು ತನ್ನ ತಂತ್ರೋಪಾಯಗಳನ್ನ ಆತನು ಮಾಡುವಂತವನಾಗಿದ್ದಾನೆ. That's why Paul says in Ephesians 4, ಅದಕ್ಕೋಸ್ಕರವಾಗಿ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, if one is angry, against another, ನೀವು ಒಬ್ಬರಿಗೆ ವಿರುದ್ಧವಾಗಿ ಒಬ್ಬರು ಕೋಪವುಳ್ಳವರಾಗಿದ್ರೆ what you should do? ಏನ್ ಮಾಡ್ಬೇಕು? Keep it lifelong, is it? ಜೀವನದುದ್ದಕ್ಕೂ ಇಟ್ಕೊಳ್ಳಿ ಅಲ್ವಾ? Before the sun goes down, settle the matter. ಸೂರ್ಯನ ಮುಳುಗುವುದಕ್ಕಿಂತ ಮುಂಚಿತವಾಗಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳ್ರಿ. If you keep it, ನೀವು ಇಟ್ಕೊಂಡ್ರೆ, what is the next verse? ಮುಂದಿನ ವಚನ ಏನು? What is the next verse? Ephesians 4:28. ಎಫೆಸರ್ 4:28 ನಾವು ಏನು ಓದ್ತೇವೆ? ಎಫೆಸರ್ 4:28. Yeah. ಓದಿ. ಎಫೆಸರ್ 4:28. In verse 26 we have that, be angry and sin not, let not the sun go down upon the wrath. ಕೋಪ ಮಾಡಿದ್ರು ಪಾಪ ಮಾಡಬೇಡ್ರಿ, ಸೂರ್ಯನ ಮುಳುಗುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ಕೋಪವು ತಣ್ಣಗಾಗಲಿ. Next verse is, neither give place to the devil. ಅಲ್ಲಿ ನಾವು ನೋಡ್ತೇವೆ, ಸೈತಾನಿಗೆ ಅವಕಾಶವನ್ನ ಕೊಡಬೇಡ್ರಿ. That means if distance is there between you two, you are giving place to the devil to work his tactics. ನಿಮ್ಮಿಬ್ಬರ ಮಧ್ಯದಲ್ಲಿ ಅಂತರ ಇದ್ರೆ ನೀವು ಸೈತಾನಿಗೆ ಅವನ ಉಪಾಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕೆ ನೀವು ಸ್ಥಳಾವಕಾಶ ಕೊಡ್ತಾ ಇದ್ದೀರಾ. Sometimes, we get the opportunity of counseling young couples. ಕೆಲವು ಸಾರಿ ಯವನ ದಂಪತಿಗಳಿಗೆ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ, ಸಮಾಲೋಚನೆ ಮಾಡ್ಲಿಕ್ಕೆ ನಮಗೆ ಅವಕಾಶ ಸಿಗ್ತದೆ. Even, the couples whom we solemnize, we call them and sit together and share certain things about the family life. ನಾವು ಮದುವೆಯನ್ನ ಮಾಡಿದಂತಹ ಕೆಲವು ಜೋಡಿಗಳಿಗೆ ನಾವು ಬಂದು ಕೂತ್ಕೊಂಡು ಅವ್ರಿಗೆ ಸಮಾಲೋಚನೆ ಕೊಡ್ತೇವೆ. One thing I often tell them is this. ನಾನು ಯಾವಾಗಲೂ ಕೂಡ ಒಂದು ವಿಷಯವನ್ನು ಹೇಳ್ತೇನೆ, if you feel like fighting one another, fight, no problem at all. ನೀವು ಒಬ್ಬರಿಗೊಬ್ಬರು ಜಗಳ ಆಡ್ಬೇಕೆಂಬಂತ ಒಂದು ವಿಷಯ ಇದೆಯಾ, ಜಗಳ ಆಡ್ರಿ, ಸಮಸ್ಯೆ ಇಲ್ಲ. Happy? ಸಂತೋಷನಾ? If you feel like fighting, fight. ಅವಳಿಗೆ ಜಗಳ ಆಡಕ್ಕೆ ಇಷ್ಟ ಇದ್ರೆ ಆಡ್ಲಿ. You didn't like something, fight, no problem. ನಿಮ್ಗೆ ಇಷ್ಟ ಇಲ್ವಾ, ಜಗಳ ಆಡ್ರಿ, ಸಮಸ್ಯೆ ಇಲ್ಲ. Question that, and if it ends up in fight, don't worry about it. ಅದಕ್ಕೆ ಜಗಳ ಆಡ್ಬೇಕನ್ಸಿದ್ರೆ ಜಗಳ ಆಡ್ರಿ, ಸಮಸ್ಯೆ ಇಲ್ಲ. If you want to become angry, get angry, no problem. ಕೋಪಗೊಳ್ಬೇಕಾ, ಕೋಪಗೊಳ್ಳಿ, ಸಮಸ್ಯೆ ಇಲ್ಲ. Bible doesn't say that we should not be angry. ಸತ್ಯವೇದ ಹೇಳೋದಿಲ್ಲ ನೀವು ಕೋಪ ಮಾಡಬಾರದು ಎಂಬುದಾಗಿ. But it says that don't carry forward that to the next moment. ಅದೇನ್ ಹೇಳ್ತದೆ ಅಂದ್ರೆ, ಮುಂದಿನ ಕ್ಷಣದವರೆಗೂ ಕೂಡ ಅದನ್ನ ನೀವು ಹೊತ್ಕೊಂಡು ಹೋಗ್ಬೇಡ್ರಿ. Did you get that? ಅರ್ಥ ಆಯ್ತಾ? If there is any disagreement, well, you can disagree and sort it out, and there itself you have to finish it. ನಿಮ್ಗೆ ಏನಾದ್ರೂ ಭಿನ್ನಾಭಿಪ್ರಾಯ ಇದ್ರೆ ಆ ಭಿನ್ನಾಭಿಪ್ರಾಯಗಳನ್ನ ಅಲ್ಲಿಯೇ ಪರಿಹಾರ ಮಾಡಿಕೊಂಡು ನೀವು ಮುಂದಕ್ಕೆ ಹೋಗ್ಬೇಕು. After 1 year, don't come and say, you told like that, no, last year. ಒಂದು ವರ್ಷ ಆದ್ಮೇಲೆ ಬಂದ್ಬಿಟ್ಟು, not to me, husband and wife. ಇವ್ರ ಹತ್ರ ಅಲ್ಲ, ನೀವು ಗಂಡ ಹೆಂಡತಿರ ಮಧ್ಯದಲ್ಲಿ ಒಂದು ವರ್ಷ ಆಯ್ತು ನೀನು ಹಿಂಗೆ ಹೇಳ್ದಲ್ಲ ಅಂತ ಕೇಳ್ಬೇಡಿ. Unforgiving spirit. ಕ್ಷಮಿಸಲ್ಪಡದೇ ಇರುವಂತಹ ಅಥವಾ ಕ್ಷಮಿಸಲಿಕ್ಕೆ ಆಗದೇ ಇರುವಂತಹ ಒಂದು ಆತ್ಮ. Unforgetting attitude. ಮರೆಯಲ್ಪಡದೇ ಇರಲಿಕ್ಕೆ ಇರುವಂತಹ ಒಂದು ಆತ್ಮ. That should not happen. ಅದು ನಡಿಬಾರದು. That makes the distance. ಅದು ನಿಮಗೆ ಅಂತರವನ್ನು ಉಂಟು ಮಾಡ್ತದೆ. Satan can come in and work his tactics. ಬಂದು ಅವನ ತಂತ್ರೋಪಾಯಗಳನ್ನು ನಿಮ್ಮ ಮಧ್ಯದಲ್ಲಿ ನಡೆಸುತ್ತಾನೆ. Why am I telling all this? ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೇನೆ? If there is any problem between husband and wife, between parent and children, sort it out. ಗಂಡ ಹೆಂಡತಿರ ಮಧ್ಯದಲ್ಲಿ ಏನಾದ್ರು ಸಮಸ್ಯೆ ಇದ್ರೆ, ಮಕ್ಕಳ ಮತ್ತು ಪೋಷಕರ ಮಧ್ಯದಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಅದನ್ನ ಪರಿಹಾರ ಮಾಡಿಕೊಳ್ಳ್ರಿ. He knows how to work. Satan knows how to work. ಸೈತಾನಿಗೆ ಗೊತ್ತು ಹೆಂಗೆ ಕೆಲಸ ಮಾಡ್ಬೇಕೆಂಬುದಾಗಿ. Don't give him a foothold. ಅವನಿಗೆ ಸ್ಥಳಾವಕಾಶ ಕೊಡಬೇಡ್ರಿ. The third thing I said was, tell me, what was the third thing I said? ಮೂರನೇ ವಿಷಯ ನಾನು ಏನ್ ಹೇಳಿದೆ ಹೇಳ್ರಿ? ಮೂರನೇ ವಿಷಯ disobedience or disregard for God's word. ಅವಿಧೇಯತೆ ಅಥವಾ ದೇವರ ವಾಕ್ಯಕ್ಕೋಸ್ಕರವಾಗಿರುವಂತ ಅಗೌರವ. I often say like this. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, how thankful, grateful we ought to be for a book like this. ಈ ರೀತಿಯಾದಂತಹ ಪುಸ್ತಕ ನಮಗಿರುವುದಕ್ಕೋಸ್ಕರವಾಗಿ ನಾವು ದೇವರಿಗೆ ಎಷ್ಟು ಕೃತಜ್ಞತೆ ಉಳ್ಳವರಾಗಿರಬೇಕು. It tells us how to be saved. ನಾವು ಹೇಗೆ ರಕ್ಷಿಸಲ್ಪಡಬೇಕೆಂಬುದಾಗಿ ಅದು ನಮಗೆ ಹೇಳ್ತದೆ. It tells us how we have to live. ನಾವು ಹೇಗೆ ಜೀವಿಸಬೇಕೆಂಬುದಾಗಿ ಇದು ಹೇಳ್ತದೆ. It tells us how to live in the home. ನಾವು ಮನೆಯಲ್ಲಿ ಹೇಗೆ ವಾಸ ಮಾಡಬೇಕೆಂಬುದಾಗಿ ಅದು ನಮಗೆ ಹೇಳ್ತದೆ. It tells about the present.
ನಮ್ಮ ಪ್ರಸ್ತುತದ ವಿಷಯದಲ್ಲಿ ಅದು ನಮಗೆ ಹೇಳ್ತದೆ. Tells about the future. ಅದು ಭವಿಷ್ಯತ್ತಿನ ಕುರಿತಾಗಿ ಹೇಳ್ತದೆ. It tells about the past. ಅದು ಇತಿಹಾಸವನ್ನು ಹೇಳ್ತದೆ. Can you show me a book like this? ಈ ರೀತಿಯಾದ ಪುಸ್ತಕವನ್ನು ನೀವು ನನಗೆ ತೋರಿಸ್ತೀರಾ? It's God's word. ಇದು ದೇವರ ವಾಕ್ಯ. We all know it, don't we? ನಮ್ಮೆಲ್ಲರೂ ಸಹ ಗೊತ್ತಿಲ್ವಾ? We all know it. ನಮ್ಮೆಲ್ಲರೂ ಸಹ ಗೊತ್ತಿದೆ. But how much regard are we giving to the word of God? ಆದ್ರೆ ಎಷ್ಟರ ಮಟ್ಟಿಗೆ ಗೌರವವನ್ನ ದೇವರ ವಾಕ್ಯಕ್ಕೆ ನಾವು ಕೊಡ್ತಾ ಇದ್ದೇವೆ? What place we have given to its instructions, its commands in our life? ಆತನ ಆ ಒಂದು ಆಜ್ಞೆಗಳಿಗೆ, ಆತನ ಒಂದು ಮಾರ್ಗದರ್ಶನಕ್ಕೆ ನಮ್ಮ ಹೃದಯದಲ್ಲಿ ಎಷ್ಟರ ಮಟ್ಟಿಗೆ ಬೆಲೆಯನ್ನು ಕೊಟ್ಟಿದ್ದೇವೆ? What are the roles of the husband and wife? This Bible tells us. ಗಂಡ ಹೆಂಡತಿಯ ಪಾತ್ರಗಳೇನೆಂಬುದಾಗಿ ಸತ್ಯವೇದ ಹೇಳ್ತದೆ. How we have to talk, the Bible tells us. ನಾವು ಹೇಗೆ ಮಾತನಾಡಬೇಕೆಂಬುದಾಗಿ ಸತ್ಯವೇದ ಹೇಳ್ತದೆ. How our thought life ought to be, Bible tells us. ನಮ್ಮ ಆಲೋಚನೆ ಜೀವಿತ ಆಗಿರಬೇಕು, ಸತ್ಯವೇದ ಹೇಳ್ತದೆ. But what regard are we giving to the word of God? ಆದ್ರೆ ದೇವರ ವಾಕ್ಯಕ್ಕೆ ಎಂತ ಗೌರವವನ್ನು ನಾವು ಕೊಡ್ತಾ ಇದ್ದೇವೆ? As a family, do we sit together around this word, read it and study it together? ನಾವು ಕುಟುಂಬವಾಗಿ ಇದರ ಸುತ್ತಲೂ ಕೂಡಿ ಬಂದು ಓದಿ ಅಧ್ಯಯನ ಮಾಡ್ತಾ ಇದ್ದೇವಾ? Do you have a family altar? ಆ ರೀತಿಯಾದ ಕುಟುಂಬ ಯಜ್ಞ ವೇದಿ ನಮಗೆ ಇದೆಯಾ? I remember a long time back when I came for a family conference of Karnataka YMEF, I shared about the family altar for a whole session in fact. ಕರ್ನಾಟಕದ YMF ಫ್ಯಾಮಿಲಿ ಕಾನ್ಫರೆನ್ಸ್ ನಲ್ಲಿ ನಾನು ಕಳೆದ ಸಾರಿ ಬಂದಂತಹ ಸಂದರ್ಭದಲ್ಲಿ ಈ ಫ್ಯಾಮಿಲಿ ಆಲ್ಟರ್ ಅಥವಾ ಕುಟುಂಬ ಯಜ್ಞವೇದಿ ಅಂದ್ರೆ ಏನೆಂಬುದಾಗಿ ಇಡೀ ಒಂದು ಸಂದೇಶದಲ್ಲಿ ಮಾತನಾಡಿದೆ. These days with the children's the tuition, their classes, and because of that TV and various other things, the family altar is very much disturbed. ಈ ದಿನಗಳಲ್ಲಿ ಮಕ್ಕಳು ಅವರ ಮನೆ ಪಾಠಗಳು, ಆ ಟಿವಿ ಕಾರ್ಯಕ್ರಮಗಳು, ಇವೆಲ್ಲ ಕಾರಣಗಳಿಂದ ಕುಟುಂಬದ ಯಜ್ಞವೇದಿ ಇಲ್ಲ. Children come late to the home. ಮಕ್ಕಳು ತಡವಾಗಿ ಮನೆಗೆ ಬರ್ತಾರೆ. Husband goes to work very late. ಗಂಡ ಬಹಳ ತಡವಾಗಿ ಬರ್ತಾನೆ ಕೆಲಸಕ್ಕೆ ಹೋಗಿ. Even the wife is also working. ಹೆಂಡತಿ ಕೂಡ ಕೆಲಸ ಮಾಡ್ತಾ ಇದ್ದಾಳೆ. No time to come together. ಒಟ್ಟಾಗಿ ಬರ್ಲಿಕ್ಕೆ ಸಮಯ ಇಲ್ಲ. No time to pray together and eat together. ಒಟ್ಟಾಗಿ ಪ್ರಾರ್ಥನೆ ಮಾಡಿ ತಿನ್ಲಿಕ್ಕೆ ಸಮಯ ಇಲ್ಲ. Is not that the situation now? ಸರಿ. Is not that the situation now? ಆದ್ರೆ ಈ ಪರಿಸ್ಥಿತಿ ಈಗ ಇರುವಂತದ್ದಾಗಿದೆ. I remember long time back when I was in the northern part of Kerala. ನಾನು ಕೇರಳದ ಉತ್ತರ ಭಾಗದಲ್ಲಿದ್ದಂತ ಒಂದು ಹಳೆ ಕಾಲವನ್ನು ನಾನು ನೆನೆಸಿಕೊಳ್ತೇನೆ. Myself and an elderly brother was walking in a street. ನಾನು ಮತ್ತು ಒಬ್ಬ ಹಿರಿಯ ಸಹೋದರ ಒಂದು ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. And both the sides of that street there were the houses of our believers. ಬೀದಿಯ ಎರಡು ಬದಿಗಳಲ್ಲಿ ನಮ್ಮ ವಿಶ್ವಾಸಿಗಳ ಮನೆಗಳಿದ್ವು. And this brother told me like this. ಈ ಸಹೋದರ ನನಗೆ ಈ ರೀತಿ ಹೇಳಿದ್ರು. Brother, 20-25 years back, if at about 7 o'clock in the evening we walk the street, ಬ್ರದರ್ 20-25 ವರ್ಷಗಳ ಹಿಂದೆ ಸಾಯಂಕಾಲ 7 ಗಂಟೆಗೆ ನಾವು ಈ ಬೀದಿಗಳಲ್ಲಿ ಹಾದು ಹೋಗ್ತಾ ಇದ್ವಿ. On both the sides you can hear songs and prayer happening in the home. ಎರಡು ಬದಿಗಳಲ್ಲಿರುವಂತಹ ಮನೆಗಳಲ್ಲಿಯೂ ಕೂಡ ಹಾಡುಗಳು ಮತ್ತು ಪ್ರಾರ್ಥನೆಯನ್ನು ನೀವು ಕೇಳಿಸಿಕೊಳ್ಳಬಹುದಾಗಿತ್ತು. Walk through the street, both the sides, in all the homes. Family prayer is happening. ರಸ್ತೆ ಬದಿಯಲ್ಲಿ ನಡೆಯುವಾಗ ಎರಡು ಕಡೆಗಳಲ್ಲಿ ಎಲ್ಲ ಮನೆಗಳಲ್ಲಿ ಕುಟುಂಬ ಪ್ರಾರ್ಥನೆ ನಡೆಯುತ್ತಾ ಇತ್ತು. Then this brother told me like this. ಮತ್ತೆ ಈ ಸಹೋದರ ಈ ರೀತಿ ಹೇಳಿದ್ರು. Brother, those times are gone. ಬ್ರದರ್, ಆ ದಿನಗಳು ಹೋದವು. Now at 7 o'clock in the evening, if you walk the street, you will hear the sound from TV. Serial. ಈಗ ನೀವು 7 ಗಂಟೆಗೆ ಈ ಒಂದು ಬೀದಿಯಲ್ಲಿ ನಡೆದ್ರೆ ಈ ಟಿವಿ ಶಬ್ದವನ್ನು ಕೇಳಿಸ್ಕೊಳ್ತೀರಾ. ಸೀರಿಯಲ್ಗಳು. Brothers, sisters, how is your house? ನಾವು ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಮನೆ ಹೇಗಿದೆ? What place have you given for God in your home? ನಿಮ್ಮ ಮನೆಯಲ್ಲಿ ದೇವರಿಗೆ ಯಾವ ಸ್ಥಳವನ್ನು ಕೊಟ್ಟಿದ್ದೀರಿ? Find a time when you can be together and let family prayers happen in the home. ನೀವೆಲ್ಲರೂ ಕೂಡ ಒಟ್ಟಾಗಿ ಸೇರುವಂತ ಒಂದು ಸಮಯವನ್ನು ನೀವು ಕಂಡುಕೊಳ್ಳ್ರಿ. ಆಗ ಒಂದು ಕುಟುಂಬ ಯಜ್ಞವೇದಿಯನ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. Discontentment
ಅತೃಪ್ತಿ, ಅಸಂತುಷ್ಟತೆ. What is the second word? ಎರಡನೇದೇನು? Yeah? ಏನು? Distant. ಅಂತರ. 3. ಮೂರನೇದು Disobedience. ಅವಿಧೇಯತೆ. Discontentment. She had everything in the garden. ಆಕೆಗೆ ಎಲ್ಲ ತೋಟದಲ್ಲಿದ್ವು, ಆದ್ರೆ ಅಸಂತುಷ್ಟತೆ. But she was dissatisfied as if she had nothing. ಅವಳು ಅಂದ್ಕೊಂಡದ್ದು ಹೇಗಿದ್ರೆ ಏನು ಇಲ್ವೇನೋ ಅನ್ನೋ ರೀತಿಯಲ್ಲಿ ಅವಳು ಭಾವಿಸಿದಳು. Learn to be content with what you have. ನಿಮಗೇನಿದೆಯೋ ಅದರಲ್ಲಿ ತೃಪ್ತರಾಗಲಿಕ್ಕೆ ಕಲ್ತ್ಕೊಳ್ರಿ. Praise God for the husband or wife you have in your home. God has given you. ನಿಮ್ಮ ಮನೆಯಲ್ಲಿ ನಿಮಗೆ ದೇವರು ಕೊಟ್ಟಂತ ಹೆಂಡತಿಗೋಸ್ಕರವಾಗಿ, ಗಂಡನಿಗೋಸ್ಕರವಾಗಿ ದೇವರಿಗೆ ಕೃತಜ್ಞತೆ ತಿಳಿಸ್ರಿ. Praise God for the children you have. ನಿಮಗಿರುವಂತ ಮಕ್ಕಳಿಗೋಸ್ಕರವಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ರಿ. Contentment. ತೃಪ್ತಿ. Praise God for the facilities you have, comforts God has given you. ನಿಮಗೆ ದೇವರು ಕೊಟ್ಟಂತ ಸವಲತ್ತುಗಳಿಗೋಸ್ಕರವಾಗಿ, ದೇವರು ಕೊಟ್ಟಂತ ಅವಶ್ಯಕತೆಗಳಿಗೋಸ್ಕರವಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ರಿ. Don't compare and end up in dissatisfaction. ಇತರರೊಟ್ಟಿಗೆ ಹೋಲಿಸಿಕೊಂಡು ನೀವು ಅಸಂತುಷ್ಟರಾಗಬೇಡ್ರಿ. But for all that you have, look up and say, Lord, thank you for all. ನಿಮಗಿರುವಂತದೆಲ್ಲದಕ್ಕೂ ಸಹ ಕರ್ತನನ್ನು ನೋಡಿ ಹೇಳ್ರಿ, ಕರ್ತನೇ ನಿನಗೆ ಸ್ತೋತ್ರ. The second thing is distance. ಎರಡನೇದಾಗಿರುವಂತದ್ದು ಅಂತರ. If you keep distance from your spouse, from children, or from anyone else, we are giving place for Satan to work. ನಿಮ್ಮ ಸಂಗಾತಿಯಿಂದಾಗ್ಲಿ, ನಿಮ್ಮ ಮಕ್ಕಳಿಂದಾಗ್ಲಿ, ಅಥವಾ ಯಾರಿಂದಲಾದ್ರೂ ಆಗ್ಲಿ ಅಂತರವನ್ನು ನಾವು ನೋಡಿಕೊಳ್ಳುವುದಾದ್ರೆ ಸೈತಾನನು ಬಂದು ತನ್ನ ಕಾರ್ಯವನ್ನು ಮಾಡುತ್ತಾನೆ. Satan is always looking within us, among us, to see where there is a place where he can jump in and sit. ಸೈತಾನ ಯಾವಾಗಲೂ ಕೂಡ ನಮ್ಮೊಳಗೆ ನೋಡ್ತಾ ಇರ್ತಾನೆ, ಎಲ್ಲಾದ್ರೂ ಸ್ಥಳ ಇದೆಯಾ ಹಾರಿ ಬಂದು ಕೂತ್ಕೊಳ್ಬೇಕೆಂಬುದಾಗಿ. Don't live a distance. ನೀವು ಅಂತರ ಕೊಡಬೇಡ್ರಿ. What I'm trying to say is, if there are problems, sort it out. ಒಂದು ವೇಳೆ ಸಮಸ್ಯೆ ಇದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ರಿ. If that's not happening, ಒಂದು ವೇಳೆ ಅದು ಆಗದೇ ಇದ್ರೆ there is no use having or coming for a family conference. ಒಂದು ರೀತಿಯಾಗಿ ಆ ಒಂದು ಕುಟುಂಬದಲ್ಲಿ ಬರುವಂತ ಪ್ರಯೋಜನ ಇಲ್ಲ. Many people say that the fight and all are only for the first 50 years. ಅನೇಕ ಜನರು ಹೇಳ್ತಾರೆ ಈ ಜಗಳ ಹೊಡೆದಾಟಗಳೆಲ್ಲ ಮೊದಲ 50 ವರ್ಷಗಳು ಮಾತ್ರ. Not 15, 50. 15 ಅಲ್ಲ 50. Have you heard that? ಕೇಳಿಸ್ಕೊಂಡಿದ್ದೀರಾ? To young couples when we say, don't worry, fight will be and all there. In every home there is fight. But it will be only for the first 50 years. ಆದ್ರೆ ಯವನ ಜೋಡಿಗಳು ಜಗಳ ಮಾಡುವಾಗ ಏನ್ ಹೇಳ್ತೇವೆ ನಾವು? ಪರವಾಗಿಲ್ಲ, ಹೆದರಬೇಡ್ರಿ, ಈ ಜಗಳ ಇವೆಲ್ಲ ಗಲಾಟೆ ಇವೆಲ್ಲವೂ ಕೂಡ ಪ್ರಾರಂಭದ 50 ವರ್ಷ ಮಾತ್ರ. That means after 50 years they won't be able to fight at all. 50 ವರ್ಷ ಆದ್ಮೇಲೆ ಜಗಳ ಆಡ್ಲಿಕ್ಕೆ ಸಾಧ್ಯನೇ ಇಲ್ಲ. Become old. ವಯಸ್ಸಾಯ್ತು. But let me tell you one thing. ಅದೊಂದು ವಿಷಯ ಹೇಳ್ತೇನೆ. Couple of months back I had to counsel a couple who have crossed 80. ನಾನು ಇತ್ತೀಚೆಗೆ ಒಂದು ಜೋಡಿಗೆ ಸಮಾಲೋಚನೆ ಕೊಡಬೇಕಾಯ್ತು. 80 ವರ್ಷ ಕಳೆದಂತಹ ಜೋಡಿಗೆ, ದಾಂಪತ್ಯಗಳಿಗೆ. As long as this sinful flesh is there, fight shall be there. ಎಷ್ಟರ ಮಟ್ಟಿಗೆ ಈ ಪಾಪಮಯವಾದ ಶರೀರ ಇರ್ತದೋ ಅಲ್ಲಿವರೆಗೆ ಜಗಳಗಳಿರ್ತವೆ. Even if disagreements and problems are there, don't leave a distance. ಒಂದು ವೇಳೆ ಭಿನ್ನಾಭಿಪ್ರಾಯಗಳು, ಅನೇಕ ರೀತಿಯ ಅಭಿಪ್ರಾಯಗಳಿದ್ದಾಗ್ಯೂ ಕೂಡ ಸೈತಾನಿಗೆ ಸ್ಥಳ ಕೊಡಬೇಡ್ರಿ. Don't leave a distance. ಅಂತರ ಕಾಯ್ದುಕೊಳ್ಬೇಡ್ರಿ. He is looking for vacuum space to jump in and occupy. ಅವನು ಆ ಒಂದು ರೀತಿಯಾದ ಸ್ಥಳವನ್ನ, ಖಾಲಿ ಜಾಗವನ್ನ ಆಕ್ರಮಿಸಿಕೊಳ್ಳಿಕ್ಕೆ ನೋಡ್ತಾ ಇದ್ದಾನೆ. Give place to the word of God. ದೇವರ ವಾಕ್ಯಕ್ಕೆ ನೀವು ಸ್ಥಳ ಕೊಡ್ರಿ. I had certain other things also to tell in this first session itself, but our time is over, I think. ನಾನು ಇನ್ನು ಕೆಲವು ವಿಷಯಗಳನ್ನು ಕೂಡ ಮೊದಲನೇ ಸಂದೇಶದಲ್ಲಿ ಹೇಳಬೇಕಾಗಿತ್ತು, ಆದ್ರೆ ನಮ್ಮ ಸಮಯ ಮುಗಿಯಿತು. Maybe in another session I will include this also. ಒಂದು ವೇಳೆ ಮುಂದಿನ ಭಾಗದಲ್ಲಿ ನಾನು ಇದನ್ನು ಸೇರಿಸ್ತೇನೆ. In this session what I have been trying to say is this. ಈ ಒಂದು ಸಂದೇಶದಲ್ಲಿ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದದ್ದು, Don't give place to the devil. ಯಾರು ಕೂಡ ಸೈತಾನನಿಗೆ ಸ್ಥಳ ಕೊಡಬೇಡ್ರಿ.
We are not ignorant of his device. ಅವನ ತಂತ್ರೋಪಾಯಗಳನ್ನು ನಾವು ಅರಿಯದೇ ಇರುವಂತವರಲ್ಲ. Just as he did in Eden, he is doing now in your home also. ಆ ಏದೆನ್ ತೋಟದಲ್ಲಿ ಮಾಡಿದ ಹಾಗೆಯೇ ಈ ದಿನ ನಿಮ್ಮ ಮನೆಗಳಲ್ಲಿ ಮಾಡುತ್ತಾ ಇದ್ದಾನೆ. He was given a foothold there in that first family. ಮೊದಲನೇ ಕುಟುಂಬದಲ್ಲಿ ಅವನಿಗೆ ಸ್ಥಳಾವಕಾಶ ಕೊಡಲ್ಪಡ್ತು. He played the havoc. ಅಲ್ಲಿ ಅವನ ಆಟ ಆಡ್ದ. Discontentment was there in that home. ಆ ಒಂದು ಕುಟುಂಬದ ಅಸಂತುಷ್ಟತೆ ಇತ್ತು. Distance was there. ಅಲ್ಲಿ ಅಂತರ ಇತ್ತು. Disobedience was there. ಅವಿಧೇಯತೆ ಇತ್ತು. If anything of this is there in our home, sort it out. Don't give place to the devil. ಇದರಲ್ಲಿ ಯಾವುದಾದ್ರೂ ನಮ್ಮ ಮನೆಗಳಲ್ಲಿ ಇರುವುದಾದ್ರೆ ಅದನ್ನ ಪರಿಹಾರ ಮಾಡಿಕೊಳ್ಳ್ರಿ. ಸೈತಾನಿಗೆ ಸ್ಥಳ ಕೊಡಬೇಡ್ರಿ. God wants us to have a thankful heart. ದೇವರು ನಾವು ಒಂದು ಕೃತಜ್ಞತೆ ಉಳ್ಳ ಹೃದಯ ಉಳ್ಳವರಾಗಿರ್ಬೇಕೆಂಬುದಾಗಿ ಬಯಸ್ತಾನೆ. God wants us to be together. ದೇವರನ್ನ ಒಂದಾಗಿರ್ಬೇಕೆಂಬುದಾಗಿ ಬಯಸ್ತಾನೆ. God wants his word to be the center of our home. ನಮ್ಮ ಈ ದೇವರ ವಾಕ್ಯ ನಮ್ಮ ಮನೆಯ ಕೇಂದ್ರವಾಗಿರ್ಬೇಕೆಂಬುದಾಗಿ ದೇವರು In ಬಯಸುತ್ತಾನೆ. such homes, Satan will not have a place to work. ಆ ರೀತಿಯಾದಂತಹ ಕುಟುಂಬಗಳಲ್ಲಿ ಸೈತಾನನ ಕೆಲಸ ಮಾಡಲಿಕ್ಕೆ ಸ್ಥಳಾವಕಾಶ ಇರೋದಿಲ್ಲ. May the Lord help us that we may think over these things. ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. ನಾವು ಈ ವಿಷಯಗಳನ್ನು ಆಲೋಚನೆ If ಮಾಡೋಣ. there is any area where we have to repair, show the sincerity to do it. ಒಂದು ವೇಳೆ ಎಲ್ಲಿಯಾದ್ರೂ ನಾವು ಆ ಮಾನಸಾಂತರ ಹೊಂದಬೇಕಾದಂತ ವಿಷಯಗಳಿರುತ್ತಾದ್ರೆ ಈಗಲೇ ಅದನ್ನು ಮಾಡಿಬಿಡೋಣ. May the Lord help us that we may think over these things and take positive actions. ಕರ್ತನು ತಾನೇ ಸಹಾಯ ಮಾಡಲಿ. ಈ ವಿಷಯಗಳ ಕುರಿತಾಗಿ ನಾವು ಆಲೋಚನೆ ಮಾಡಿ ಒಂದು ಸಕಾರಾತ್ಮಕವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ. May God bless you as you think over it. ನೀವು ಇಲ್ಲಿರುವಂತಹ ಸಂದರ್ಭದಲ್ಲಿ ಕರ್ತನು ತಾನೇ ನಿಮಗೆ ಇನ್ನು ಆಶೀರ್ವದಿಸಲಿ.